ದಯವಿಟ್ಟು ಎಲ್ಲರೂ ಕೂಡ ಕ್ಷಮೆ ಇರಲಿ. ಯಾಕಂದರೆ ಅನಾನುಕೂಲ ತಮಗೆ ಆಗಿರ್ಬೋದು. ಹಾಗಾಗಿ ನನ್ನ ಕಡೆಯಿಂದ, ಪಾರ್ಟಿ ಕಡೆಯಿಂದ ತಮಗೆ ಕ್ಷಮೆಯನ್ನು ಕೂಡ ಯಾಚನೆಯನ್ನು ಮಾಡ್ತೀನಿ. ಹಂಗಾಗಿ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಸಾಕಷ್ಟು ವಿಚಾರಗಳನ್ನು ನಿನ್ನೆ ತಾನೇ ಭಾಳಷ್ಟು ಕೂಲಂಕುಷವಾಗಿ ಆದಂಥ ಪ್ರತಿಯೊಂದು ವಿವರವನ್ನು ಪಾಯಿಂಟ್ ಟು ಪಾಯಿಂಟ್ ಕೊಟ್ಕೊಂತ ಬಂದಿದ್ದೀನಿ. ಯಾವ ರೀತಿಯಲ್ಲಿ ಪ್ರಾರಂಭ ಆಯಿತು ಅದ್ರ ಪುನಃ ನಾನು ಹೇಳ್ಬೇಕಂದ್ರೆ ಹೇಳ್ತೀನಿ. ಆಲ್ರೆಡಿ ಮಾಧ್ಯಮಗಳಲ್ಲಿ ಬಂದಿರೋ ಕಾರಣ ಅದನ್ನು ಬಿಟ್ಟು ನಾನು ಬೇರೆ ವಿಷಯ ಹೇಳಿದ್ರೆ ಸರಿ ಇರುತ್ತೆ ಅಂತೇಳಿ ತಿಳ್ಕೊಂಡಿನಿ. ಮತ್ತೆ ಪುನಃ ಅದನ್ನು ಉಚ್ಚಾರಣೆ ಮಾಡೋದು ಸರಿ ಇಲ್ಲ ಅಂತ ತಿಳ್ಕೊಂಡಿನಿ. ಹಂಗಾಗಿ ನಿನ್ನೆ ಆದಂಥ ಘಟನೆ ನಮ್ಮೆಲ್ಲರೂ ಕೂಡ ಒಂದು ನೋವು ತರುವಂಥ ಒಂದು ದೊಡ್ಡ ಘಟನೆ. ಏನು ನಡಿಬಾರ್ದಾಗಿತ್ತು ಅದೆಲ್ಲ ಕೂಡ ನಡೆದು ಹೋಗ್ಬಿಟ್ಟಿದೆ. ನೋಡ್ರಿ, ಇವತ್ತು ಒಬ್ಬ ಅಮಾಯಕ ಯುವಕ, 26 ವರ್ಷದ ಯುವಕ ರಾಜಶೇಖರ್ ರೆಡ್ಡಿ ಅನ್ನಂತವರು, ಅವ್ರ ತಂದೆಯವರಾದಂಥ ಸುರೇಂದ್ರ ಅವರು ಮಗ ಅಂದ ತಕ್ಷಣ ಅವ್ರದೇ ಆದಂಥ ಭವಿಷ್ಯಗಳನ್ನು ಕಟ್ಕೊಂಡಿರ್ತಾನ. ಅವ್ರದೇ ಆದಂಥ ಭವಿಷ್ಯಗಳನ್ನು ಕಟ್ಕೊಂಡಿರ್ತಾರ. ಮಗ ನಮಗೆ ಯಾವತ್ತಿನ ಒಂದು ದಿನ ನಾವು ವಯಸ್ಸಾದಂಥ ಟೈಮಲ್ಲಿ ಆಶ್ರಯ ಆಗ್ತಾನಂದೇಳಿ ತಿಳ್ಕೊಂಡಿರ್ತಾನ. ಆ 24 ವರ್ಷದ ಯುವಕ ಯಾವುದೇ ಪಾರ್ಟಿಗೆ ಸೇರಿರ್ಲಿ, ಅವ್ರು ಹೇಳ್ತಾ ಇದ್ದಾರ ಕಾಂಗ್ರೆಸ್ ಪಾರ್ಟಿಯ ಕಾರ್ಯಕರ್ತ ಅಂತ ಹೇಳ್ತಾ ಇದ್ದಾರ. ಹೌದು, ಇವತ್ತು ಕಾಂಗ್ರೆಸ್ ಪಾರ್ಟಿ ಕಾರ್ಯಕರ್ತರಾಗ್ಲಿ, BJP ಅವರಾಗ್ಲಿ, JDS ಅವರಾಗ್ಲಿ, ಯಾರೇ ಆದ್ರೆ ಪರವಾಗಿಲ್ಲ. ಇವತ್ತು ರಾಜಶೇಖರ್ ರೆಡ್ಡಿ ಅವರು ಏನು ನಿನ್ನೆ ಆದಂಥ ಘಟನೆಯಲ್ಲಿ, ನಿನ್ನೆ ಆದಂಥ ಫೈರಿಂಗ್ ಅಲ್ಲಿ ಅವ್ರು ಇವತ್ತು ಜೀವವನ್ನು ಕಳ್ಕೊಂಡಿದ್ದಾರ. ಅದಕ್ಕೋಸ್ಕರವಾಗಿ ಪಾರ್ಟಿ ವತಿಯಿಂದ ನನ್ನ ವೈಯಕ್ತಿಕವಾಗಿ ಅವ್ರು ರಾಜಶೇಖರ್ ರೆಡ್ಡಿ ಅವರಿಗೆ ಅವ್ರೇನು ನಿಧನ ಹೊಂದಿದಾರೋ ನಾನು ಎಲ್ಲ ರೀತಿಯಲ್ಲಿ ಕೂಡ ಸಂತಾಪವನ್ನು ವ್ಯಕ್ತಪಡಿಸ್ತೀನಿ. ಆ ಭಗವಂತ ಕುಟುಂಬಕ್ಕೆ, ಆ ತಾಯಿ ತಂದೆಯಂದರಿಗೆ ಆ ತಡೆಯಂಥ ಶಕ್ತಿ ಭಗವಂತ ಕೊಡಲಿ ಅಂತೇಳಿ ದೇವರಲ್ಲಿ ನನ್ನ ಪರವಾಗಿ, ನಮ್ಮ ಪಕ್ಷದ ಪರವಾಗಿ, ನಮ್ಮ ಹಿರಿಯರಾದಂಥ ಜನಾರ್ದನ್ ರೆಡ್ಡಿ ಅವರ ಪರವಾಗಿ, ಎಲ್ಲರ ಪರವಾಗಿ ನಾನು ಅವ್ರಿಗೆ ಶಕ್ತಿಯನ್ನು ಕೊಡಲಿ ಭಗವಂತ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಆದರೆ ನಾನು ಇವತ್ತು ರಾಜಕಾರಣದಲ್ಲಿ ಭಾಳಷ್ಟು ಮಂದಿ ಯುವಕರು ನೋಡ್ತೀವಿ. ಆ 21, 26 ವಯಸ್ಸಿನಲ್ಲಿ ಯಾರು ಹೆಂಗೆ ಬೇಕಾದ್ರೂ ಬಳಕೆಯನ್ನು ಮಾಡ್ಕೋಬೋದು. ಒಳ್ಳೆತನವನ್ನು ಬಳಕೆ ಮಾಡಿಕೊಂಡ್ರೆ ಅದು ಒಳ್ಳೇದಾಗುತ್ತೆ, ಕೆಟ್ಟತನವನ್ನು ಬಳಕೆ ಮಾಡಿಕೊಂಡ್ರೆ ಅದು ಕೆಟ್ಟದಾಗಿ ಪರಿಣಮಿಸುತ್ತೆ. ಅಂದರೆ ಇದು ಅದಕ್ಕೋಸ್ಕರವಾಗಿ ಕ್ಷುಲ್ಲಕ ಕಾರಣದಿಂದ ಏನಿವತ್ತು ಅವರು ಏನು ಬೇಕಾದರೂ ಕೂಡ ಇವತ್ತು ಅವರು ಅಪಪ್ರಚಾರವನ್ನು ಮಾಡ್ಬೋದಿಲ್ಲ ಅನ್ನಕ್ಕೆ ಹೋಗಲ್ಲ. ಏನು ಕ್ಷುಲ್ಲಕ ಕಾರಣ ಅಂದರೆ ಏನು? ಜನಾರ್ದನ್ ರೆಡ್ಡಿ ಅವರು ಶಾಸಕರಿದ್ದಾರ. ಅವರು ಮನೆ ಹತ್ರ ಬ್ಯಾನರ್ ಕಟ್ಟಿರೋಕ್ಕೋಸ್ಕರ, ಮನೆ ಹತ್ರ ಅಂದರೆ ಮನೆಗೆ ಹಾದಿಗೆ ಹೋಗಂತ ರಸ್ತೆಯಲ್ಲಿ ಬ್ಯಾನರ್ ಕಟ್ಟಿರೋ ಕಾರಣ ಜನಾರ್ದನ್ ರೆಡ್ಡಿ ಅವರು ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ. ಬೆಳಿಗ್ಗೆ ಬಂದಂಥ ಟೈಮಲ್ಲಿ, ಅಣ್ಣವರೇ ನೀವು ಕಟ್ಟಂಗಿದ್ರೆ ಮಹರ್ಷಿ ವಾಲ್ಮೀಕಿಯವರ ಪುತ್ಥಳಿಯನ್ನು ಅನಾವರಣ ಮಾಡ್ತಾ ಇದ್ರಿ, ದಯವಿಟ್ಟು ನೀವು ಇನಾಗ್ರೇಷನ್ ಮಾಡ್ಕೊಳ್ಳಿ, ನಮ್ದೇನು ಅಭ್ಯಂತರ ಇಲ್ಲ, ನನ್ನ ಮನೆ ಹಾದಿಗೆ ಹೋಗೋಕ್ಕೆ, ಕಾರ್ಗೆ ಹೋಗೋಕ್ಕೆ ಅವಕಾಶ ಮಾಡಿಕೊಡ್ರಿ ಅಂತ ಕೇಳಿದಾರ. ಕೇಳಿದಂಥ ಟೈಮಲ್ಲಿ ಅವರೆಲ್ಲರೂ ಕೂಡ, ಸ್ಥಳೀಯರೆಲ್ಲರೂ ಕೂಡ ಸೇರ್ಕೊಂಡು, ಹೌದು ಅಣ್ಣವರೇ ತಾವು ಹೇಳಿದ್ದು ರೈಟ್ ಆಗಿದೆ, ನಾನು ಒಪ್ಪುತ್ತೀನಿ ಅಂತೇಳಿ ಅವರೆಲ್ಲರೂ ಕೂಡ ಒಪ್ಕೊಂಡು ಹೋಗಿದಾರ. ಅವರೆಲ್ಲರೂ ಕೂಡ ಪ್ರೀ ಪ್ಲಾನ್ಡ್ ಆಗಿ ಜನಾರ್ದನ್ ರೆಡ್ಡಿ ಅವ್ರನ್ನ ಎಂಥ ಪರಿಸ್ಥಿತಿಯಲ್ಲಿ ಕೂಡ ನಾವು ಜಗಳ ಮಾಡಲೇಬೇಕು ಅಂತ ಬಂದಂಥವ್ರು ಅವ್ರು ಪ್ಲ್ಯಾನ್ ಮಾಡ್ಕೊಂಡ್ರಿ. ಯಾರಿಗೂ ಗೊತ್ತಿಲ್ಲರಿ, ನಮ್ಗೆ ಯಾರು ಕೂಡ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗೆ ನಮ್ಮ ಅಧ್ಯಕ್ಷರಾದಂಥ ಅನಿಲ್ ನಾಯ್ಡು ಅವರು ಇಲ್ಲೇ ಇದ್ದಾರ, ಅವ್ರಿಗೆ ಯಾರಿಗೂ ಕೂಡ ಗೊತ್ತಿಲ್ಲರಿ, ನಮ್ಗೆ ಯಾರಿಗೂ ಕೂಡ. ಸಡನ್ ಆಗಿ ಜನಾರ್ದನ್ ರೆಡ್ಡಿ ಅವರು ಗಂಗಾವತಿಯಿಂದ ಬರ್ತಾ ಇದ್ದಾರ. ಬರೋಂಥ ಟೈಮಲ್ಲಿ ಏಕಾಏಕಿಯಾಗಿ ನಾನು ಕೂಡ ಜನಾರ್ದನ್ ರೆಡ್ಡಿ ಮನೆಗೆ ಬರ್ಬೇಕನ್ನಂಥದ್ದು, ನಾನು ಕೂಡ ಅಲ್ಲಿಂದ ನಮ್ಮ ಮನೆ ಕಡೆಯಿಂದ ಬರ್ತಾ ಇದ್ವಿ, ನಾನು ಜನಾರ್ದನ್ ರೆಡ್ಡಿ ಅವರು. ಏಕಾಏಕಿಯಾಗಿ ಸಡನ್ ಆಗಿ ದಾಳಿ ನಡೀತೀರಿ. ಆ ಸಡನ್ ಆಗಿ ದಾಳಿ ನಡೆದ ತಕ್ಷಣ ಏನಾಯ್ತು, ಅವರು ನೂಕುಲ ಮಾಡ್ತಾ ಇದ್ರೆ ನಮ್ಮ ಕೈಲಿ ಆಗಲಿಲ್ಲ, ನಾವು ಸೈಡಿಗೆ ಬಂದು ನಿಂತೀವಿ. ಜನಾರ್ದನ್ ರೆಡ್ಡಿ ಅವರು ಕೂಡ ಸೈಡಿಗೆ ಬಂದು ನಿಂತ ಟೈಮಲ್ಲಿ ಅವ್ರ ಮೇಲೆ ಕೂಡ ಗುಂಡು ಹಾರ್ತಾ ಇದ್ದು ರೀ. ಅವರು ಸ್ವತಃ ಅವರೇನು ನೋಡಿಸಿದ್ರು, ನನ್ನ ಮೇಲೆ ಗುಂಡು ಹಾರಿದೆ ಅನ್ನೋಂಥದ್ದು ಅವ್ರು ಕೂಡ ನೋಡಿಸ್ಕೊಟ್ರು. ಅವ್ರು ನೋಡಿಸಿಕೊಟ್ಟಿದ ನಂತರ ಅಲ್ಲಿ ಏನಾಯಿತು, ಅಷ್ಟೊತ್ತೊಳಗೆ ಪೊಲೀಸ್ ಎಲ್ಲರೂ ಕೂಡ ಬಂದು ಆ ಗುಂಪನ್ನು ಚದುರಿಸಂಥ ಕೆಲಸ ಮಾಡಿದರು. ಚದುರಿಸಂಥ ಟೈಮಲ್ಲಿ ಅವ್ರಿಗೆ ಬೇಕಾದಂಥವ್ರು ಅವ್ರಿಗೂ ಗುಂಪುಗಳು ಘೋಷಣೆ ಮಾಡಿದ್ರು. ನಮಗೆ ಅಲ್ಲ ಗೊತ್ತಾದ ತಕ್ಷಣ ನಮಗೆ ಬೇಕಾದಂಥವ್ರು ನಮ್ಮವ್ರು ಕೂಡ ಘೋಷಣೆಗಳನ್ನು ಮಾಡ್ತಾಯಿದ್ರು.
ಆ ಘೋಷಣೆಗಳು ಮಾಡಿದ ತಕ್ಷಣ ಅಷ್ಟೊತ್ತೊಳಗಡೆ ಏನಾಯ್ತು, ಗುಂಪು ಜಾಸ್ತಿ ಒಳಗಡೆ ಪೊಲೀಸರು ಫೈರಿಂಗ್ ಪ್ರಾರಂಭ ಮಾಡಿದರು. ಆ ಪೊಲೀಸರು ಫೈರಿಂಗ್ಕಿನ ಮುಂಚೆ ಈ ಬಾಡಿಗಾರ್ಡ್ಗಳು ಯಾರು ಸತೀಶ್ ರೆಡ್ಡಿ ಅನ್ನಂತ ಬಾಡಿಗಾರ್ಡ್ಗಳು, ಅವ್ರು ಯಾರೋ ಉತ್ತರ ಪ್ರದೇಶದಿಂದ ಬೇರೆ ಬೇರೆ ಬಿಹಾರಗಳಿಂದ ಬಂದಂತ ಬಾಡಿಗಾರ್ಡ್ಗಳು ಏನು ಸಿನಿಮಾದಾಗ ಹೊಡಿತಾರ್ರಿ. ಸಿನಿಮಾದಾಗೆ ನೋಡಿದ್ದಾಗ್ಲಿ ನಾವು ನಮ್ಮ ಬಳ್ಳಾರಿ ಜನರು 1984ರಲ್ಲಿ ಆದಂತ ಗೋಲಿಬಾರ್ ನೋಡಿದ್ದೀವ್ರಿ. ಅವತ್ತು ಗೋಲಿಬಾರ್ ನಡೆಯಕ್ಕೋಸ್ಕರ ಕಾರಣ ಏನಂದ್ರೆ, ಒಬ್ಬ ಹೆಣ್ಮಗಳು ಕೌಲ್ ಬಜಾರ್ ಪೊಲೀಸ್ ಸ್ಟೇಷನ್ದಲ್ಲಿ ಅವತ್ತು ಅಲ್ಲಿ ಹೆಣ್ಮಗಳು ಪೊಲೀಸ್ ಸ್ಟೇಷನ್ದಲ್ಲೇ ಅವರು ತೀರ್ಕೊಂಡೋಗಿದ್ರು. 82 ಅಲ್ಲಿ ಅವತ್ತು ನಾವು ನೋಡಿದಂಥ ಘಟನೆ ನಾವು ಜೀವನದಲ್ಲಿ ಯಾವತ್ತು ಕೂಡ ನೋಡ್ಲಕ್ಕಾಗ್ಲಿಲ್ಲ ರೀ. ನಿನ್ನೆ ನೋಡಬೇಕಾಯ್ತು ನೋಡ್ರಿ. ಜನಾರ್ದನ್ ರೆಡ್ಡಿ ಅವ್ರ ಮನೆ ಎದುರುಗಡೆ ಬಂದು, ಒಬ್ಬ ಶಾಸಕನ ಮನೆ ಎದುರುಗಡೆ ಬಂದು ಅವ್ರು ಹೋಗಂತ ಹಾದಿಗೆ ಬ್ಯಾನರ್ ಕಟ್ಟಿ ಜಗಳ ಮಾಡಿಕೊಂಡು ಜಗಳನ್ನ ದೊಡ್ಡದಾಗಿ ಮಾಡಿ ಫೈರಿಂಗ್ ಮಾಡೋಂಥ ಸ್ಥಿತಿಗೆ ಹೋಗ್ಬೇಕಂದ್ರಿಗಿನ ಅವ್ರು ಫೈರಿಂಗ್ ಮಾಡೋಕೆ ಅವಕಾಶ ಕೊಟ್ಟಿದ್ದು ಯಾರು ಅನ್ನೋಂಥ ಪ್ರಶ್ನೆಯನ್ನು ಕೇಳಬೇಕಾಗುತ್ತೆ. ಅವ್ರಿಗೆ ಏನು ಹಕ್ಕಿದೆ? ಸಾರ್ವಜನಿಕ ಸ್ಥಳದಲ್ಲಿ ಫೈರಿಂಗ್ ಮಾಡೋಕ್ಕೆ ಹಕ್ಕೇನಿದೆ ಅವ್ರಿಗೆ? ಅವ್ರಿಗೇನ ಅಕಸ್ಮಿತವಾಗಿ ಎಲ್ಲನೋ ಒಂದು ಕಡೆ ನೀವು ಎಲ್ಲಿ ಬೇಕಾ ಅಲ್ಲಿ ಫೈರಿಂಗ್ ಮಾಡ್ಬೋದು ಅಂತೇಳಿ ಅವ್ರಿಗೇನೋ ಸರ್ಕಾರ ಏನೋ ಸ್ಪೆಷಲ್ ಆದೇಶವನ್ನು ಕೊಟ್ಟಿದ್ದೇನಾ? ನಾನು ಕೇಳ್ಬೇಕ, ಸ್ಪೆಷಲ್ ಆದೇಶನ ಕೊಟ್ಟಿದೆ? ಏನೂ ಕೊಟ್ಟಿಲ್ಲ ಅಲ್ರಿ. ಇವು ಗುಂಪುಗಳು ಆಗೋದು ನಿಜ, ಮಾತಾಡ್ಕೊಳ್ಳೋದು ನಿಜ. ಪಟ 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 ಅಂತ ಫೈರ್ ಮಾಡಿದ್ರೆ ಆ ಫೈರ್ ಮಾಡಿದಂಥ ಬುಲೆಟ್ ಯಾವುದು? 0.76 mm. 0.76 mm ನಿಂದ ಅದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಆ 0.76 ml ಏನು ಬುಲೆಟ್ ಏನಿದೆನೋ ಅದರಿಂದ ಫೈರ್ ಆಗಿರೋಕನ್ನ ಮೇಲ್ನೋಟಕ್ಕೆ ಬರ್ತಾ ಇದೆ. ಎಲ್ಲೋ ಒಂದು ಕಡೆ ಅವರಿಂದ ಫೈರಿಂಗ್ ಆಗಿರ್ಬೋದು ಅನ್ನೋದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ನಾನು ಹೇಳ್ತಾ ಇಲ್ಲ, ಅವ್ರಂಗ ಬೇಗ ಅಲಿಗೇಷನ್ ಮಾಡ್ತಾ ಇಲ್ಲ, ನಾನು ಮೇಲ್ನೋಟಕ್ಕೆ ಕಾಣು ಬರ್ತಾ ಇದೆ. ಆ ಮೇಲ್ನೋಟಕ್ಕೆ ಅವರಿಂದ ಫೈರ್ ಆಗಿದೆ ಅಂತೇಳಿ. ನಾನು ಜನಾರ್ದನ್ ರೆಡ್ಡಿ ಅವರು ಗುಂಡು ಹಿಡ್ಕೊಂಡಂಥ ಟೈಮಲ್ಲಿ ನಾನು ನೋಡಿಸಿದ್ರು ಗುಂಡು. ಇವತ್ತು ರಿವಾಲ್ವರ್ ಕೊಡೋಂಥ ಟೈಮಲ್ಲಿ ಒಬ್ಬ ಖಾಸಗಿಯವರಿಗೆ ಅಂದ್ರೆ ಖಾಸಗಿಯವ್ರ ಮತ್ತೆ ಯಾರನ್ನ ಅಪ್ಲೈ ಮಾಡ್ಕೊಂಡ್ರೆ ಅವ್ರಿಗೊಂಥರ ರಿವಾಲ್ವರ್ ಕೊಡ್ತಾರೆ. ಇವ್ರು ಯಾರನ್ನ ಬೇರೆಯವ್ರು ಏನನ್ನ ಇವತ್ತು ರಿವಾಲ್ವರ್ ಉಪಯೋಗಿಸ್ಬೇಕಂದ್ರೆ ಸೆಕ್ಯೂರಿಟಿ ಕಾರ್ಡ್ ಸಲುವಾಗಿ ಅವ್ರಿಗೆ ಬೇರೆ ತರ ಬಂದೂಕ್ ಕೊಡ್ತಾರೆ. ಪ್ರೊಹಿಬಿಟೆಡ್ ನಾನ್ ಪ್ರೊಹಿಬಿಟೆಡ್ ಗನ್ಗಳು ಕೊಡ್ತಾರ್ರಿ. ಅವರು ಈ ಗುಂಡೇನು ಆರಿಸಿದಂತ ಟೈಮಲ್ಲಿ ಸಿಕ್ಕಾಪಟ್ಟಿರಿ. ಹೆಂಗಂತ ಹೇಳಿದ್ರೆ ಆ ಮಳೆ ಸುರಿಸಿದಂಗೆ ಸುರಿಸ್ತಾ ಇದಾರ್ರಿ ಕಲ್ಲುಗಳು. ಆ ಸುರಿಸಂತ ಟೈಮಲ್ಲಿ ನಮ್ಮ ನಗರ ಪಾಲಿಕೆ ಸದಸ್ಯರಾದಂಥ ಕಲ್ಪನಾ ಅವರು, ಗಂಡ ಆದಂಥ ವೆಂಕಟರಮಣ ಅವರು, ಇನ್ನೊಬ್ರು ಡ್ರೈವರ್ ಆದಂಥ ಸೂರ್ಯ ಅವರು, ಇನ್ನೊಬ್ರು ನಮ್ಮ ಕಾರ್ಯಕರ್ತರಾದಂಥ ಕೃಷ್ಣ ಅವರು, ಇನ್ನು ಸಾಕಷ್ಟು ಮಂದಿ ನೋಡ್ರಿ ಈ ಪಟ್ಟಿ ಹುಡ್ಕೊಂಡು ಬಂದಾರ ನೋಡ್ರಿ. ಬಹಳಷ್ಟು ಮಂದಿ ಅಡ್ಮಿಟ್ ಆಗಿದಾರ್ರಿ. ಬಹಳಷ್ಟು ಮಂದಿನ ಮತ್ತೆ ಫುಲ್ಲು ಏನನ್ನ ತೊಂದರೆ ಆಗ್ಬೋದು ಅಂತೇಳಿ ಪುನಃ ಅವ್ರಿಗೆ ತೊಂದರೆ ಆಗಿದ್ರೆ ಕೂಡ ಅವ್ರನ್ನ ಡಿಸ್ಚಾರ್ಜ್ ಮಾಡಿ ಕಳಿಸ್ಬಿಟ್ಟಾರ್ರಿ. ಅವ್ರನ್ನ ಹಿಡ್ಕೊಂಡೋದು ಸರಿಯಲ್ಲ ಅಂತೇಳಿ ಕಳಿಸ್ಬಿಟ್ಟಾರ, ಬೈ ಫೋರ್ಸ್ಫುಲಿ ಕಳಿಸ್ಬಿಟ್ಟಾರ. ಅವ್ರು ಕೂಡ ಪಾಪ ಅವ್ರು ವೆಂಕಟರಮಣ ಹೇಳಿದ್ರೆ ನನ್ನ ತಲೆ ನೋವು ಆಗ್ತಾ ಇದೆ ಅಂದ್ರೆ ಅವ್ರು ಹಿಡ್ಸ್ಕೊಳಕ್ ಹೋಗಿರ್ಲಿಲ್ಲ. ಇನ್ನೊಬ್ಬ ಹುಡುಗ ನನಗೆ ಎದೆ ನೋವ್ತಾ ಇದೆ ಅವ್ರು ತುಳಿದಾರ ಕಲ್ಲಿಂದ ಅಂದ್ರೆ ಅವ್ರನ್ನ ಆ ಒಪ್ಪಡಿಯಲ್ಲಿ ಹಿಡ್ಕೊಂಡಿಲ್ಲ, ಕಳಿಸ್ಬಿಟ್ಟಾರ್ರಿ. ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಈಗ ಆ ಫೈರಿಂಗ್ ಮಾಡಿದಂಥ ಟೈಮಲ್ಲಿ ಆ ಕಲ್ಲು ತೂರಾಟ ಆದಂಥ ಟೈಮಲ್ಲಿ ನಮ್ಮಲ್ಲಿ ಕೂಡ ಕಲ್ಲು ತೂರಾಟ ಆಗಿದವ್ರಿಗೆ. ನಾನು ಜನಾರ್ದನ್ ರೆಡ್ಡಿ ಅವ್ರ ಗುಂಡು ನೋಡಿದಂಥ ಟೈಮಲ್ಲಿ ಆ ಸಣ್ಣ ರಿವಾಲ್ವರ್ನಿಂದ ಫೈರ್ ಆಗಿದೆ ರೀ. ಆ ಸಣ್ಣ ರಿವಾಲ್ವರ್ ಇಂದ ಏನು ಫೈರ್ ಆಗಿದೆನೋ ಆ ಫೈರ್ ಆದಂಥ ರಿವಾಲ್ವರು ಓಪನ್ ಆಗಿ ಅವರು ವಾಟ್ಸಪ್ಪು ಫೇಸ್ಬುಕ್ಗಳಲ್ಲಿ ಲೈವ್ಗಳಲ್ಲಿ ಅವರು ಗನ್ಮ್ಯಾನ್ಗಳನ್ನೇ ಅವರೇ ಹಾರಿಸ್ತಾ ಇದಾರ. ಹಾರಿಸೋಂಥ ಟೈಮಲ್ಲಿ ಆ ಯಾರೋ ಸತೀಶ್ ರೆಡ್ಡಿ ಅನ್ನೋಂಥ ವ್ಯಕ್ತಿ, ಅವ್ರೇನು MLA ಅಲ್ಲ, ಮಾಜಿ MLA ಅಲ್ಲ, ಯಾರು ಜನಪ್ರತಿನಿಧಿ ಅಲ್ಲ. ಅವ್ರಿಗೆ ಸರ್ಕಾರ ಸೆಕ್ಯೂರಿಟಿ ಕೊಡುತ್ತೆ, ಪೊಲೀಸು ಸೆಕ್ಯೂರಿಟಿ ಕೊಡುತ್ತೆ, ಬಾಡಿಗಾರ್ಡ್ಗಳನ್ನ ಸೆಕ್ಯೂರಿಟಿ ಮಾಡಿಕೊಡ್ತದೆ. ಓಪನ್ ಆಗಿ ಬಿಹಾರ್ ತರ ರೀ, ನಮ್ಮ ಕರ್ನಾಟಕದಲ್ಲಿ ಯಾವ ಕಲ್ಚರ್ ಇಲ್ಲ ನಮಗೆ. ಬಿಹಾರ್ ತರ ಅವ್ರು ಗನ್ನುಗಳು ಹಿಡ್ಕೊಂಡು ಆಟ ಆಡ್ತಾರ, ಸಿನಿಮಾ ತರ ಓಡಾಡ್ತಾ ಇದಾರ. ಏನು ಸಿನಿಮಾ ತರ ಒಬ್ಬನು ಡೋರ್ ಓಪನ್ ಮಾಡ್ತಾನ, ಒಬ್ಬ ಡೋರಲ್ಲಿ ನಿಲ್ತಾನ, ಫೈರ್ ಮಾಡ್ತಾರ, ಡಮ 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 ಅಂತೇಳಿ. ಎಷ್ಟು ದೌರ್ಜನ್ಯ ರೀ! ಅಂದ್ರೆ ಇಷ್ಟು ದೌರ್ಜನ್ಯ ನಾವು ಯಾವತ್ತು ಜೀವನದಲ್ಲಿ ಕಂಡಿಲ್ಲ ರೀ. ಯಾವತ್ತು ಕೂಡ ನಾವು ಹೋರಾಟಗಳ ಮೇಲೆ ರಾಜಕಾರಣ ಮಾಡ್ಕೊಂತ ಬಂದ್ವಿ, ಹೋರಾಟ ಬಿಟ್ಟು ಯಾವತ್ತು ಕೂಡ ಬಂದಿದ್ದಲ್ರಿ. ಆ ರೀತಿ ಅವರು ಫೈರ್ ಮಾಡ್ಕೊಂಡು ಹೋಗ್ತಾ ಇದ್ರಿ. ನಾವು ಏನ್ ಮಾಡೋಕ್ಕಾಗುತ್ತೆ? ಅಷ್ಟೊತ್ತೊಳಗಡೆ ಏನಂದ್ರೆ ಎಲ್ಲ ಕಾರ್ಯಕರ್ತರು ಎಲ್ಲರೂ ಒಂದು ಕಡೆ ಸೇರ್ಕೊಂಡಂತ ಟೈಮಲ್ಲಿ ಕೂಡ ಜನಾರ್ದನ್ ರೆಡ್ಡಿ ಅವರು ಕೂಡ ಮುಂಚೆಯಿಂದ ಕೂಡ ಹೇಳ್ಕೊಂತ ಇದಾರ. ಮುಂಚೆಯಿಂದ ಕೂಡ ಏನ್ ಹೇಳ್ತಾ ಇದಾರೆ, ಯಾವತ್ತು ಕೂಡ ನಾವು ಶಾಂತಿಯನ್ನು ಕಾಪಾಡಬೇಕು, ಸಂವಿಧಾನವನ್ನು ಬಿಟ್ಟು ನಾವು ಹೋಗಬಾರದು, ಕಾನೂನನ್ನು ಬಿಟ್ಟು ಹೋಗಬಾರ್ದು ಅನ್ನೋಂಥ ಮಾತು ಜನಾರ್ದನ್ ರೆಡ್ಡಿ ಅವರು ಅಲ್ಲಿ ಜಗಳ ಪ್ರಾರಂಭ ಆದಂತ ಹೇಳ್ತಾ ಇದಾರ. ಹೇಳೋಂಥ ಟೈಮಲ್ಲಿ ಅಷ್ಟೊಳಗಡೆ ನಮಗೆ ಗೊತ್ತಾಯ್ತು ಯಾರು ಈ ರಾಜಶೇಖರ್ ಅನ್ನಂಥ ಹುಡುಗ ಡೆತ್ ಆಗಿದೆ, ರಾಜಶೇಖರ್ ರೆಡ್ಡಿ ಅನ್ನಂಥ ಹುಡುಗ ಡೆತ್ ಆಗಿದ್ದಾನೆ ಅಂತೇಳಿ. ನಾನು ಈ ಒಂದು ಕೇಳ್ತೀನಿ,
ನನಗೆ ಮಾಧ್ಯಮದ ಸ್ನೇಹಿತರು ಕೇಳಿದಂಥ ಟೈಮಲ್ಲಿ ಸತ್ಯವನ್ನು ಯಾರು ಮುಚ್ಚಿಡೋಕ್ಕಾಗಲ್ಲ. ಪ್ರಾಮಾಣಿಕವಾಗಿ ಹೇಳ್ತೇನೆ, ನಾನು ಭಾಳ ಧರ್ಮಕ್ಕೆ, ಸತ್ಯಕ್ಕೆ, ನಂತರ ಸಂವಿಧಾನಕ್ಕೆ, ಕಾನೂನಿಗೆ ಗೌರವ ಕೊಡೋಂಥ ಮನುಷ್ಯ ನಾನು. ನನ್ನ 30 ವರ್ಷ ರಾಜಕಾರಣದಲ್ಲಿ ಯಾವುದೂ ಕೂಡ ಕೆಟ್ಟ ಕೆಲಸ ಮಾಡೋಕ್ಕೋಗಲ್ಲ. ಕೆಟ್ಟ ಕೆಲಸ ಮಾಡಿದ್ದೀನಿ ಅವತ್ತು ರಾಜಕಾರಣನೇ ಬಿಡ್ತೀನಿ, ಅಲ್ಲಿ ಕೆಟ್ಟ ಕೆಲಸ ಮಾಡೋಕ್ಕೋಗಲ್ಲ. ಯಾರನ್ನ ಹತ್ಯೆ ಮಾಡಿ ರಾಜಕಾರಣ ಮಾಡ್ತೀನಿ ಅಂದರೆ ಆ ರೀತಿ ರಾಜಕಾರಣ ಮಾಡೋಕ್ಕೋಗಲ್ಲ. ಯಾವತ್ತಿದ್ರೂ ಶಾಂತಿಯುತವಾದಂಥ ಊರು ನಮ್ಮ ಊರು ಅನ್ನೋಂಥದ್ದು, ಶಾಂತಿಯುತವಾದಂಥ ಊರು. ಆ ಊರಿನಲ್ಲಿ ಈ ರೀತಿ ಒಬ್ಬ ವ್ಯಕ್ತಿಗಳು, ಶಾಸಕರು ಎಲ್ಲರಿಗೂ ಸೇರಿಕೊಂಡು, ಶಾಸಕರು ಸಂವಿಧಾನವನ್ನು ಕಾಪಾಡಬೇಕಾದಂಥ ವ್ಯಕ್ತಿಗಳೇ ಈ ರೀತಿ ದೌರ್ಜನ್ಯಗಳನ್ನು ಮಾಡಿ, ಈ ರೀತಿ ಕೇವಲ ಅವರು ದೌರ್ಜನ್ಯ ನಮ್ಮ ನಡೀತತೆ, ನಮ್ಮ ಸರ್ಕಾರ ಇದೆ ಅಂತೇಳಿ ಆ ಫೈರಿಂಗ್ಗಳನ್ನು ಮಾಡೋದಂಥ ಕೆಲಸ ಏನಿದೆನೋ ಭಾಳ ಸ್ಪಷ್ಟವಾಗಿ ನಾನು ಹೇಳಿದ್ದೀನಿ. ದಯವಿಟ್ಟು ಇದರಲ್ಲಿ ಎಂಥ ಪರಿಸ್ಥಿತಿಯಲ್ಲೂ ಕೂಡ ಯಾವುದೇ ರಾಜಕಾರಣ ಆ ಕಡೆ ಇದೆ ಈ ಕಡೆ ಇದೆ ಅನ್ನೋಂಥದ್ದು ಯಾವುದೂ ಇಲ್ಲ. ನಾನು ಕ್ಲಾರಿಟಿಯಾಗಿ ಹೇಳಿದ್ದೀನಿ. ಅವ್ರು ಗುಂಡು ಆರಿಸಿರೋಂಥ ವ್ಯಕ್ತಿ ಅವ್ರು ಸತೀಶ್ ರೆಡ್ಡಿ ಅವರಾಗಿರ್ಬೋದು, ನಂತರ ಇಲ್ಲ ಅಂದ್ರೆ ಅವರು ಬಾಡಿಗಾರ್ಡ್ಗಳಾಗಿರ್ಬೋದು, ಸರ್ಕಾರದಿಂದ ಪೊಲೀಸ್ ಮೇಲ್ನೋಟಕ್ಕೆ ನನಗೆ ನೋಡ್ತಾ ಇದ್ರಿಗಿನ ಇದು ಫೈರಿಂಗ್ ಏನಿದೆನೋ ಪೊಲೀಸ್ ಇರೋದ್ರಿಂದ ಆದಂಥ ಫೈರಿಂಗ್ ಅಲ್ಲ ಅನ್ನೋಂಥ ಸ್ಪಷ್ಟೀಕರಣ ಕೂಡ ಕೊಡ್ತೀನಿ ನಾನು ಕ್ಲಿಯರ್ ಆಗಿ. ಇದು ಖಾಸಗಿ ವ್ಯಕ್ತಿಗಳಿಂದನೇ ಫೈರ್ ಆಗಿರುವಂಥದ್ದು. ನಾನು ಹೇಳ್ತಾ ಇದ್ದೀನಿ ನೋಡ್ರಿ, ಮಾಧ್ಯಮಗಳ ಸ್ನೇಹಿತರ ಮುಂದೆ ಹೇಳಿದೆ, ದಯವಿಟ್ಟು ತಾವು ನೋಡ್ರಿ, ನಾನು ತಪ್ಪು ಮಾಡಿನಂದ್ರೆ ಅವ್ರು ಪೊಲೀಸರು ಏನು ಕ್ರಮ ತಗೊಂತಾರೆ ತಗೊಳ್ಳಿ. ನಮಗೆ ಆ ಸಂಸ್ಕಾರದಿಂದ ಬೆಳೆದಂಥವ್ರು ಅಲ್ರಿ, ಆ ಸಂಸ್ಕಾರದಿಂದ ಬೆಳೆದಂಥವ್ರು ನಮ್ಮ ತಾಯಿ ತಂದವರು ಹೋರಾಟದ ಮೂಲಕ ಮಾಡಬೇಕು. ಮಗನೇ, ನೀನು ಯಾವತ್ತಿದ್ರೂ ಕೂಡ ನೀನೇನೋ ದೌರ್ಜನ್ಯ ಮಾಡಿ ರಾಜಕಾರಣ ಮಾಡ್ತೀನಿ ಅಂದರೆ ಅವತ್ತು ದಿನ ಜನ ನಿನ್ನ ಮೂಲಿಗೆ ಕೂಡಿಸ್ತಾರೆ ಅಂತ ಹೇಳಿದ್ರು. ನಾವು ಯಾವತ್ತು ಕೂಡ ರಾಜಕಾರಣದಲ್ಲಿ ಗೆಲ್ಲಿಲಿ ಸೋಲಿಲಿ ನಾವು ಧರ್ಮದ ಪರವಾಗಿದ್ದಂಥ ವ್ಯಕ್ತಿಗಳು ಇವತ್ತು ಅಂಥ ಪರಿಸ್ಥಿತಿಯಲ್ಲಿ ಅವರು ಏನು ಫೈರ್ ಮಾಡಿದಾರೋ, ನಾನು IG ಸಾಹೇಬರಿಗೆ, IG ಮೇಡಮ್ ಅವ್ರಿಗೆ ಒಂದೇ ಮಾತೆ, ಮೇಡಮ್ ಅವರೇ ಇದು ಕೊಲೆ ಆಗಿದೆ, ಪಾಪ ಒಬ್ಬ ಅಮಾಯಕ ವ್ಯಕ್ತಿ ಅವನು ತೀರ್ಕೊಂಡೋಗಿದ್ದಾನ. ಆ ಮನುಷ್ಯನಿಗೆ ನ್ಯಾಯ ಸಿಗ್ಬೇಕಂದ್ರಿಗಿನ ಯಾರು ಗನ್ನಿಂದ ಯಾರಿಗೆ ಗುಂಡು ಹಾರಿದೆ, ಯಾರು ಆರಿಸಿದಾರ ಆ ದೇಹದಲ್ಲಿ ಯಾವ ಗುಂಡಿದೆ ಅದನ್ನು ಪತ್ತೆ ಹಚ್ಚಿರಿ ಅಂತ ಕೇಳಿದ್ದೀನಿ ನಾನು. ಇವತ್ತು ನಮ್ಮ ಕಡೆ ಇರೋಂಥ ಗನ್ಮ್ಯಾನ್ಗಳು 2 ಗನ್ಮ್ಯಾನ್ಗಳು ರೀ, ಒಬ್ರು ಬರ್ತಾರ್ರಿ, ಒಬ್ರು ಬರಲ್ರಿ. ಒಬ್ರು ಡ್ಯೂಟಿ ಇದ್ದಿದ್ದಿನ ಬಂದು ಬರ್ತಾರ್ರಿ, ಇನ್ನೊಂದು ಡ್ಯೂಟಿ ಇದ್ದಿದ್ದನ್ನ ಅವ್ರು ಅಬ್ಸೆಂಟ್ ಆಗ್ತಾರೆ, ಇವ್ರು ಬರ್ತಾರೆ. ನಮಗೆ ಒಂದು ಗನ್ಮ್ಯಾನ್ 2 ಗನ್ಮ್ಯಾನ್ ಇದ್ದಾರೆ. ಜನಾರ್ದನ್ ರೆಡ್ಡಿ ಹತ್ರ ಏನು 4 ಮಂದಿ ಗನ್ಮ್ಯಾನ್ ಇದ್ದಾರೆ. ಅವ್ರು ಗಂಗಾವತಿಯಲ್ಲಿ ಇರೋ ಕಾರಣ ಅವ್ರಿಗೆ 4 ಗನ್ಮ್ಯಾನ್ ಇದ್ದಾರೆ ರೀ. ಹಂಗಾಗಿ ಅವ್ರು 4 ಗನ್ಮ್ಯಾನ್ಗಳ ಹತ್ರ, ನಮ್ಮ ಇತ್ತಂಥ ಗನ್ಮ್ಯಾನ್ಗಳ ಹತ್ರ, ಸೋಮಶೇಖರ್ ರೆಡ್ಡಿ ಇರೋಂಥ ಗನ್ಮ್ಯಾನ್ಗಳ ಜೊತೆ ಅವರೆಲ್ಲರೂ ಕೂಡ ಬುಲೆಟ್ಗಳು ಎಲ್ಲ ಲೆಕ್ಕ ಇರ್ತತ್ರಿ, ಯಾವ ಮುಚ್ಚಕ್ಕಾಗಲ್ಲ. ಬುಲೆಟ್ ಎಲ್ಲ ಕೂಡ ಲೆಕ್ಕ ಇರೋಂಥ ಟೈಮಲ್ಲಿ ಅವ್ರು ಲೆಕ್ಕ ಮಾಡ್ಕೊಳ್ಳಲ್ಲ. ಅದು ಬಂದು ಪೊಲೀಸರು ಕೊಡ್ತಾ ಇರುವಂತ ಬುಲೆಟ್ ಬಂದು 0.35 ಪೊಲೀಸರು ಕೊಡ್ತಾ ಇರೋಂಥದ್ದು. ಇವ್ರು ಆರಿಸಿದಂಥ ಗುಂಡು ಯಾವುದು 0.76 ಗುಂಡನ್ನ ಆರಿಸಿದಾರ ಇವತ್ತು. ಹಂಗಾಗಿ ನಾನೇನು ಹೇಳ್ತಾ ಇದ್ದೀನಿ, ನೀವು ಫೋರೆನ್ಸಿಕ್ ಕೊಡ್ರಿ, ಈ ಫೋರೆನ್ಸಿಕ್ ಕೊಡ್ರಿ, ಯಾರಿಲ್ಲ ಇಲ್ಲ ಅನ್ನಕ್ಕಾಗಲ್ಲ. ಫೋರೆನ್ಸಿಕ್ ಕೊಟ್ಟು ಆಮೇಲೆ ಯಾರು ತಪ್ಪಿದಸಿದ್ರು ಅವ್ನು ಏನು ಕಾನೂನು ಕ್ರಮ ತಗೋಬೇಕಾ ತಗೊಳ್ರಿ ಅನ್ನಂತ ಮಾತನ್ನು ಹೇಳಿದ್ರಿ. ಅವ್ರು ಹೇಳ್ತಾ ಇದ್ರು, ಇಲ್ರಿ ನಾನು ಮನಸ್ಸು ಮಾಡಿದ್ರಿಗಿನ ಬಳ್ಳಾರಿನ ಭಸ್ಮ ಮಾಡ್ತಾ ಇದ್ದೆ, ಬಳ್ಳಾರಿ ಜನಾರ್ದನ್ ರೆಡ್ಡಿ ಅವ್ರ ಮನೆ ಸುಟ್ಟಾಗ್ತಿದ್ದಿ ಅಂದ್ರೆ ಅವರೆಲ್ಲ ಪ್ರೀ ಪ್ಲಾನ್ ಮಾಡಿಕೊಂಡಿರೋ ಕಾರಣ. ಯಾವ ರೀತಿ ಪ್ರೀ ಪ್ಲಾನ್ ಅಂದ್ರೆ, ನಾನು ಎಲ್ಲ ಟಿವಿಗಳಲ್ಲಿ ನೋಡ್ತಾ ಇದ್ದೀನಿ. ನೋಡೋಂಥ ಟೈಮಲ್ಲಿ ಒಬ್ಬನು ಆ ಪೆಟ್ರೋಲ್ ಬಾಟಲ್ಗಳು ಹಿಡ್ಕೊಂಡ್ರಿ, ಪೆಟ್ರೋಲ್ ಬಾಂಬ್ ಅಂತಾರೆ ನೋಡ್ರಿ, ಆ ಬೀರ್ ಬಾಟ್ಲಲ್ಲಿ ಪೆಟ್ರೋಲ್ ಹಾಕ್ತಾರ್ರಿ. ಪೆಟ್ರೋಲ್ ಹಾಕಿದ ನಂತರ ಮುಚ್ಚೋದು ಬಟ್ಟೆ ಹತ್ರ ಮುಚ್ಚುತ್ತಾರ್ರಿ. ಆ ಬೆಂಕಿ ಹಚ್ಚಿ ಒಗದ್ರಿ, ಡಮ್ ಅಂತೇಳಿ ಬ್ಲಾಸ್ಟ್ ಆಗ್ತಾವ್ರಿ. ಅದೆಲ್ಲ ಹೊಡೆದಾರ್ರಿ. ಆಮೇಲೆ ಅವರೆಲ್ಲ ನೋಡ್ರಿ, ಅದು ಹಿಡ್ಕೊಂಡು ಹೋಗಂತ ಪೊಲೀಸರು ಹಿಡ್ಕೊಂಡಾರ್ರಿ. ನಾನು ಹೇಳ್ತಾ ಇಲ್ಲ, ಲೈವ್ ಅಲ್ಲಿ ಕಾಣ್ತಾ ಇದ್ರಿ. ಅವ್ರು ಹೇಳಿದಂತ ಮಾತಿಗೆ ಜನ, ಇವರು ಭರತ್ ರೆಡ್ಡಿ ಅವರು ಹೇಳಿದಂತ ಮಾತೇನು, ಅವ್ರ ಮನೆ ಸುಡ್ತಾ ಇದ್ದೆ, ಬಳ್ಳಾರಿ ಸುಡ್ತಾ ಇದ್ದೆ, ಅದಕ್ಕೋಸ್ಕರ ಪ್ಲಾನ್ ಆಗಿ ಮಾಡ್ಕೊಂಡೆ. ಏನು ಭರತ್ ರೆಡ್ಡಿ ಅವರು ಪೆಟ್ರೋಲ್ ಬಾಂಬ್ಗಳು ತಂದಾರೆ ಅನ್ನೋದು ಗೊತ್ತಿಲ್ಲ ರೀ, ನಮಗೆ ಗೊತ್ತಿಲ್ಲ ರೀ. ಅದು ಪೊಲೀಸರು, ನಾನು ಅಲ್ಲಿ ಬೆನ್ನತ್ತಂತ ಟೈಮಲ್ಲಿ ಒಂದು ಆಟೋ ನೋಡ್ತಾ ಇದ್ದೆ, ಆಟೋಗಳಲ್ಲಿ ಹಿಡ್ಕೊಂಡು ಹೋಗ್ತಿದ್ರೆ ಅವನ ಆಟೋವನ್ನು ಬಿಟ್ಟು ಹೋಗ್ತಿದ್ದ, ಅಲ್ಲಿ ಬಾಟಲ್ಗಳು ಬೀಳ್ತಾ ಇದ್ದು, ಅದೆಲ್ಲ ಕೂಡ ಪೆಟ್ರೋಲ್ ಆಗಿತ್ತು ಅನ್ನೋ ಮಾತನ್ನು ಬಹಳ ಸ್ಪಷ್ಟೀಕರಣದಿಂದ ನಾನು ಹೇಳಬೇಕಾಗುತ್ತೆ. ಹಂಗಾಗಿ ಇವತ್ತು ಆ ರೀತಿ ಮಾಡಿದಂಥ ಟೈಮಲ್ಲಿ ಆ ಭರತ್ ರೆಡ್ಡಿ ಅವರು ಹೇಳಿದಂಥ ಮಾತುಗಳು, ಜನಾರ್ದನ್ ರೆಡ್ಡಿ ಮನೆ ಸುಡ್ತಾ ಇದ್ದೆ, ಬಳ್ಳಾರಿನ ಸುಟ್ಟು ಬಿಡ್ತಾ ಇದ್ದೆ, ಬಳ್ಳಾರಿನ ಭಸ್ಮ ಮಾಡ್ತಾ ಇದ್ದೆ, ಆ ಭಸ್ಮ ಮಾಡ್ತಾ ಇದ್ದೆ, ಬಳ್ಳಾರಿನ ಜನಾರ್ದನ್ ರೆಡ್ಡಿ ಮನೆ ಸುಡ್ತಾ ಇದ್ದೀನಿ ಅಂದ್ರೆ ಇವತ್ತು ಕ್ಲಿಯರ್ ಆಗಿ ಗೊತ್ತಾಯ್ತಲ್ಲ, ಭರತ್ ರೆಡ್ಡಿ ಅವರು ಪ್ಲಾನ್ಡ್ ಆಗಿ ಆ ಪೆಟ್ರೋಲ್ ಬಾಂಬ್ ಎಲ್ಲ ತಗೊಂಡು ಬಂದಿರೋದು ನೋಡ್ತಾ ಇದ್ದಾಗ ಪ್ಲಾನ್ಡ್ ಆಗಿ ಭರತ್ ರೆಡ್ಡಿ ಅವರು ಇದೆಲ್ಲ ಕೂಡ ಷಡ್ಯಂತ್ರ ಫಿಕ್ಸಿಂಗ್ ಮಾಡಿಕೊಂಡೆ ಬಂದಿರೋದು ಅಂತ ತಿಳ್ಕೊತೀನಿ. ನಾನು ಬಹಳ ಸ್ಪಷ್ಟೀಕರಣ ಕೊಡ್ತೀನಿ. ಅವ್ರು ಹೇಳ್ತಾರೆ ಅಂತ ಮಾತೇನು ಇಲ್ಲ, ಮಹರ್ಷಿ ವಾಲ್ಮೀಕಿಯವರ ಪುತ್ಥಳಿಯನ್ನು ನಾವು ಅನಾವರಣ ಮಾಡ್ತಾ ಇದ್ವಿ, ನಮ್ಮ ಅನಾವರಣ ಮಾಡೋಕ್ಕೆ ಬಿಡ್ತಾ ಇಲ್ಲ ಅನ್ನೋಂಥ ಮಾತುಗಳು ನಾನು ಕೇಳ್ತೇನೆ. ನೋಡ್ರಿ, ಮಹರ್ಷಿ ವಾಲ್ಮೀಕಿಯವ್ರನ್ನ ಇದು ಮಧ್ಯದಲ್ಲಿ ತರೋದು ಬೇಕಾಗಿಲ್ಲ. ಮಹರ್ಷಿ ವಾಲ್ಮೀಕಿಯವ್ರ ಪುತ್ಥಳಿ ಇಡೀ ರಾಜ್ಯದಲ್ಲಿ ಆಗ್ತಾ ಇದಾವ, ಬಳ್ಳಾರಿಯಲ್ಲಿ ಕೂಡ ಆಗ್ತಾ ಇದಾವ. ನಮಗೆ ಅವಕಾಶ ಇದ್ದಂಥ ಟೈಮಲ್ಲಿ ನಾವು ಹೋಗ್ತಿರ್ತೀವಿ, ಬರ್ತಿರ್ತೀವಿ. ಆ ರೀತಿ ಮಹರ್ಷಿ ವಾಲ್ಮೀಕಿಯನ್ನ ನಿಮ್ಮ ಜಗಳದಲ್ಲಿ ಯಾಕೆ ತರ್ತಿರ್ರಿ? ಒಂದು ಜಾತಿನ ಎದಕ್ಕೋಸ್ಕರ ತರ್ತಿರ್ರಿ?
ಸಂಬಂಧ ಇಲ್ಲ ರೀ. ಮಹರ್ಷಿ ವಾಲ್ಮೀಕಿಯರಿಗೆ ಸಂಬಂಧ ಇಲ್ಲ. ಆ ಇನಾಗ್ರೇಷನ್ ನಾವು ಮಾಡೇ ಮಾಡ್ತೀವಿ ಅಂದ್ರೆ ನಾವು ತಡೆಯಕ್ಕಾಗುತ್ತೆ ಅಂದ್ರೆ ಮಹರ್ಷಿ ವಾಲ್ಮೀಕಿಯವ್ರ ದೇವ್ರಿ, ಅವ್ರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡೋ ಸಲ ಯಾರು ನಿಲ್ಸಕ್ಕಾಗುತ್ತೇನ್ರಿ? ಆ ರೀತಿ ಆಗುತ್ತೇನಾ? ಯಾರ ಕೈಲಿ ಆಗಲ್ಲ ರೀ. ನಾವು ಕೂಡ ಬರ್ತೀವಿ ಬೇಕಾದ್ರೆ, ನಾವು ಕೂಡ ಕರೀಲಿದ್ರೆ ಕೂಡ ಬೇಕಾದ್ರೆ ಮಹರ್ಷಿ ವಾಲ್ಮೀಕಿಯವ್ರ ಪುತ್ಲಿ ಅನಾವರಣ ಮಾಡಿ ನಾವು ಕೂಡ ಇರ್ತೀವಿ ರೀ. ಅದನ್ನ ನೀವು ರಾಜಕೀಯ ಬಣ್ಣಕ್ಕೋಸ್ಕರವಾಗಿ, ನಿಮ್ಮ ಸ್ವಾರ್ಥಕ್ಕೋಸ್ಕರವಾಗಿ ಈ ರೀತಿ ಮಹರ್ಷಿ ವಾಲ್ಮೀಕಿಯವರು ಪುತ್ಲಿ ಮಾಡೋ ಸಲುವಾಗಿ ಅವರು ನಮಗೆ ಅನಾವರಣ ಮಾಡೋಕ್ಕೆ ಬಿಡ್ತಾ ಇಲ್ಲ, ಬಳ್ಳಾರಿ ಅಭಿವೃದ್ಧಿ ಮಾಡೋಕ್ಕೆ ಬಿಡ್ತಾ ಇಲ್ಲ. ಇದು ಯಾವ ಮಾತ್ರಿ ರೀ? ಯಾವುದು ಕೂಡ ಶಾಶ್ವತ ಅಲ್ರಿ. ರಾಜಕಾರಣ ನಿಂತ ನೀರಲ್ಲ, ಅದು ಹರಿಯಂತ ನೀರು. ಈ MLA ಇವತ್ತು ನಾನು ಇರ್ತೀನಿ, ಇನ್ನೊಬ್ರು ಇರ್ತಾರ, ಇವತ್ತು ಅವ್ರು ಇರ್ತಾರ, ಇನ್ನೊಬ್ರು ಆಗ್ತಾರ. ಇದು ನಿರಂತರವಾಗಿ ಆಗ್ತಾರಂತ ಪ್ರಕ್ರಿಯೆಯಲ್ಲಿ ಯಾವುದು ಕೂಡ ಇವತ್ತು ಈ ರಾಮ್ಲು ಇದ್ರೆ, BJP ಇದ್ರೆ ಇದಾಯ್ತಂದ್ರಿಗಿನ ಕಾಂಗ್ರೆಸ್ ಅವರು ಬಂದು ಇನ್ನೊಂದು ಮಾಡ್ತಾರ, ಇನ್ನೊಬ್ರು ಪಾರ್ಟಿ ಬಂದು ಇನ್ನೊಬ್ರು ಪಾರ್ಟಿ, ಯಾರೋ ಬಂದಂಥವ್ರು ಮಾಡ್ಕೊಂತ ಹೋಗ್ತಾ ಇರ್ತಾರೆ. ನನಗೆ ನೋಡ್ರಿ, ನಾನು ಅವರು ಕಲ್ಚರ್ ಏನೇ ಇದ್ರು ಕೂಡ ಪರವಾಗಿಲ್ಲ, ಅವ್ರು ಏನೇ ಭಾಷೆಗಳನ್ನ ಬಳಸಿದ್ರು ಪರವಾಗಿಲ್ಲ. ನನ್ನ ಊರು ಏನಿದೆ ಶಾಂತಿಯುತವಾದಂತ ನಡಿಬೇಕು. ಶಾಂತಿಯುತವಾದಂಥ ನಮ್ಮ ಊರು, ಶಾಂತಿಗೆ ಮುಂಚೆಯಿಂದ ಕೂಡ ನಾವು ಗೌರವ ಕೊಟ್ಟಂಥವ್ರು, ಶಾಂತಿಯುತವಾಗಿ ರಾಜಕಾರಣ ಮಾಡ್ಕೊತ ಬಂದಂಥವ್ರು. ಈ ರೀತಿ ಆದಂಥ ಟೈಮಲ್ಲಿ ನಮ್ಮೆಲ್ಲರೂ ಕೂಡ ನೋವು ಆಗುತ್ತೆ. ಅಮಾಯಕ ಇವತ್ತು ಸತ್ತೋದ, ಯಾರು ರೆಸ್ಪಾನ್ಸಿಬಿಲಿಟಿ? ಯಾರು ರೆಸ್ಪಾನ್ಸಿಬಿಲಿಟಿ ಹೇಳ್ರಲ್ಲ, ಅವ್ರು ಹೇಳ್ತಾರ ಸತ್ಯ ಹರಿಶ್ಚಂದ್ರು. ಏನು ಸತ್ಯ ಹರಿಶ್ಚಂದ್ರು ಅಂದ್ರಿಗಿನ, ಇಲ್ಲ ರೀ ನಮ್ಮ ಕಡೆಯಿಂದ ಫೈರಿಂಗ್ ಆಗಿಲ್ಲ, ಜನಾರ್ದನ್ ರೆಡ್ಡಿ ಅವ್ರಿಗೆ ಅವ್ರ ಕಡೆಯಿಂದ ಫೈರಿಂಗ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನಾನು ಹೇಳ್ತೀನಿ, ಸ್ವಾಮಿ ನಿಮ್ಮ ಮನೆಗೆ ಈ ಮನೆಗೆ 4 ಕಿಲೋಮೀಟರ್ ಇದೆ ಸ್ವಾಮಿ. ಅಲ್ಲಿ ಆ ಜನಾರ್ದನ್ ರೆಡ್ಡಿ ಅವ್ರ ಮನೆಯಲ್ಲಿ, ನಾರಾ ಭರತ್ ರೆಡ್ಡಿ ಅವ್ರ ಮನೆಯಲ್ಲಿ ಎತ್ತರಿಂದ ಸಂಬಂಧ, ಎಲ್ಲಿಂದ ಎಲ್ಲಿಗೆ ಸಂಬಂಧ? ಇದು ಎಲ್ಲಿಂದ ಎಲ್ಲಿಗೆ ಸಂಬಂಧ ಹೇಳ್ರಲ್ಲ, ಕ್ಲಾರಿಟಿ ಬೇಕಲ್ಲ. ನೀನ್ ಯಾಕೆ ಇಲ್ಲಿ ಬಂದಿಯಪ್ಪ? ನೀನ್ ಏನ್ ಸಂಬಂಧ ಹೇಳಪ್ಪ? ದೇವ್ರು ರೋಡಲ್ಲಿ ಅಂದ್ರೆ ಬ್ಯಾನರ್ ಕಟ್ಕೋಪ, ಯಾರು ಬೇಡ ಅಂತಾರ? ಯಾವ್ದು ಸಂಬಂಧ ಇಲ್ಲಪ್ಪ. ಮಹರ್ಷಿ ವಾಲ್ಮೀಕಿ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡೋಕೆ ತೊಂದ್ರೆ ಇಲ್ಲ, ಎಲ್ಲರೂ ಕೂಡ ಸಹಕಾರ ಕೊಡ್ತೀವಿ. ನೀನ್ ಮಾಡಪ್ಪ, 3ನೇ ತಾರೀಕು ಮಾಡ್ಲೇಬೇಕಪ್ಪ, ಮಾಡಪ್ಪ, ನಾವೆಲ್ಲರೂ ಕೂಡ ಸಹಾಯ ಮಾಡ್ತೀವಿ. ಇದನ್ನ ನೀವು ಮಧ್ಯದಲ್ಲಿ ಮಹರ್ಷಿ ವಾಲ್ಮೀಕಿ ತಂದೋದು ಏನ್ ಸರಿ ಇದೆ? ನಿಮ್ಮ ಬ್ಯಾನರ್ ಏನು ಉಳಿಂದ ಕಟ್ಟಿರಲ್ಲ, ಯಾರು ಬೇಡ ಅಂತಾರ? ನೀ ಜಗಳ ಮಾಡ್ಬೇಕಂದ್ರೆ ಇಂಟೆನ್ಷನ್ ಆಗಿ ಬಂದು ರಾತ್ರಿ ಎಲ್ಲ ನೋಡ್ತೀನಿ ಸಿನಿಮಾಗಳ ತರ ಕಲ್ಲು ತೂರಾಟ ಆಗ್ತಾರೆ. ಎಷ್ಟು ಕಲ್ಲು ತೂರಾಟ ಆಗ್ತಾರೆ ಅಂದ್ರೆ, ನೀವು ಮಾಡಿ ಮೇಲೆ ನಿಂತಾರೆ, ಎಷ್ಟು ತೂರಾಟ ಬೇಕು ಅಷ್ಟು ತೂರಾಟ ಮಾಡ್ತಾರ. ನೀವು ಅಲ್ಲಿ SV ಸರ್ಕಲ್ ಇಂದ ಬಂದಂತ ಟೈಮ್ ಅವ್ರ ಹತ್ತತ್ರ 2,000 ಮಂದಿಕಿನ ಜಾಸ್ತಿ ಇದಾರ್ರಿ. 2,000 ಮಂದಿ ಬೀರ್ ಬಾಟ್ಲ್ಗಳಲ್ಲಿ ಕುಡ್ಕೊಂತ ಬರ್ತಾ ಇದ್ದಾರೆ. ಅವ್ರ ಕಲ್ಚರ್ ನೋಡಿಸ್ತೆ ರೀ. ಯಾವತ್ತು ಎಲ್ಲಿ ಓದ್ಕೊಂಡಿದೀವೋ, ಏನು ಓದ್ಕೊಂಡಿದ್ದೀವಿ ಮುಖ್ಯ ಅಲ್ರಿ, ನಮ್ಮ ಸಂಸ್ಕಾರ ಮುಖ್ಯ. ಬಹಳ ಮಂದಿ ಓದ್ಕೊಂಡಿರ್ತಾರ, ಬಹಳ ಮಂದಿ ದೊಡ್ಡ ನಗರಗಳಲ್ಲಿ ಓದ್ಕೊಂಡಿರ್ತಾರ. ಸಂಸ್ಕಾರ ಇಲ್ಲದಂತ ವ್ಯಕ್ತಿ ಎಲ್ಲಿ ಇಂಗ್ಲೆಂಡ್ನಲ್ಲಿ ಓದ್ರೇನು, ಅಮೆರಿಕದಲ್ಲಿ ಓದ್ರೇನು, ನಮ್ಮ ಊರಿನಲ್ಲಿ ಯಾವುದೋ ಒಂದು ಭಾರತ ನಗರ ಸ್ಕೂಲಲ್ಲಿ ಓದ್ಕೊಂಡ್ರೆ ಏನಿದೆ? ಸಂಸ್ಕಾರ ಅನ್ನೋದು ಮುಖ್ಯ ಆಗುತ್ತೆ. ಸಂಸ್ಕಾರ ಇಲ್ಲದಂತ ವ್ಯಕ್ತಿ ಎಲ್ಲಿ ಓದ್ಕೊಂಡ್ರೆ ಏನಿದೆ ರೀ? ನಾನು ಬಹಳ ಕ್ಲಿಯರ್ ಆಗಿ ಹೇಳ್ತೇನೆ, ಯಾರ ಮೇಲೆ ಅಲಿಗೇಷನ್ ಮಾಡಲ್ಲ ನಾನು. ದಯವಿಟ್ಟು ಯಾರ ಮೇಲೆ ಕೂಡ ಕೋಪದಿಂದ ಮಾತಾಡೋದಾಗ್ಲಿ, ಅಲಿಗೇಷನ್ ಮಾಡೋದಾಗ್ಲಿ ಯಾವುದು ಕೂಡ ಇಲ್ಲ. ನಾನು ಯಾರು ಕೂಡ ಅವ್ರ ದೊಡ್ಡವ್ರ ಬಗ್ಗೆ ಮಾತಾಡೋದಾಗ್ಲಿ ಯಾವುದು ಕೂಡ ಇಲ್ಲ. ಒಬ್ಬ ಶಾಸಕನಾಗಿ ಹೆಂಗಿರ್ಬೇಕು ಹಂಗಿರ್ಬೇಕಾಗ್ಲಿ. ಅವರೆಲ್ಲ ಕೂಡ ಪ್ರಚೋದನೆ ಮಾಡೋದಂದ್ರೆ, ಎಲ್ಲರ ಶಾಸಕರ ಜೊತೆಲಿ 50,000 ಮಂದಿ ಇರ್ತಾರೆ. ಅವ್ರು ಸೋತಿರ್ಬೋದು ಗೆದ್ದಿರ್ಬೋದು, ಎಲ್ಲರ ಶಾಸಕರ ಜೊತೆಲಿ 50,000 ಮಂದಿ ಇರ್ತಾರೆ. ಅಂದ್ರೆ ಶಕ್ತಿ ಪ್ರದರ್ಶನ ಮಾಡೋದು ಇದನ್ನ ಏನು ನಾವು ಒಂದು ವೇದಿಕೆ ಅಲ್ಲಲ್ಲ. ಶಕ್ತಿ ಪ್ರದರ್ಶನ ಚುನಾವಣೆ ಸಂದರ್ಭದಲ್ಲಿ ಮಾಡಬೇಕು, ಯಾರು ಬೇಕಾದ್ರೆ ಅವ್ರು ಗೆಲ್ಲಿಬಹುದು. ಅದಕ್ಕೋಸ್ಕರವಾಗಿ ನಾನು ಇದೆಲ್ಲ ಕೂಡ ತನಿಖೆಯನ್ನು ಮಾಡಲಿ. ಅವ್ರು ಏನು ಕೆಲಸ ಮಾಡ್ತಾರೋ ಅವರೆಲ್ಲ ಕೂಡ ಕೇಸುಗಳನ್ನು ಮಾಡಲಿ. ಬೇಕಾದ್ರೆ ನಾನು ಬೇಕಾದ್ರೆ ಎಂಕ್ವೈರಿಯನ್ನು ಮಾಡಲಿ, ಅವರು ಬೇಕಾದ್ರೆ ಎಂಕ್ವೈರಿ ಮಾಡ್ಕೊಳ್ಳಿ, ಅವರು ತನಿಖೆ ಮಾಡಲಿ. ತನಿಖೆ ಮಾಡಂಗಿದ್ರಿಗಿನ ಯಾರಿಂದ ಮಾಡಿಸ್ರಿ, ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜಿಂದ ಎಂಕ್ವೈರಿ ಮಾಡಿಸ್ರಿ, ನಂದೇನು ಅಭ್ಯಂತರ ಇಲ್ಲ. ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜಿಂದ ಎಂಕ್ವೈರಿ ಮಾಡಿಸ್ರಿ. ತಪ್ಪಿದರಿದ್ರೆ ನಾವೆಲ್ಲಿ ಕೂಡ ಓಡೋಗಲ್ರಿ. ನಾವು ಯಾರೋ ರೀತಿಯಲ್ಲಿ ಅಂಟಿಸ್ಬಿಟ್ರಿ ಬೇಲ್ ತಗೊಂಡ ಮಂದಿ ಕೂಡ ಅಲ್ರಿ ನಾವು. ನಾನು ಭಾಳ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ನಾನು ಈ ತಪ್ಪು ಮಾಡಿದ್ರೆ ಇಲ್ಲೇ ಪೊಲೀಸರು ಬರ್ಬೇಕು, ಇಲ್ಲ ಅರೆಸ್ಟ್ ಮಾಡ್ಬೇಕು. ನಾವು ಯಾರ ಥರ ಓಡೋಗಿ ಅಂಟಿಸ್ಬಿಟ್ರಿ ಬೇಲು, ಇವತ್ತೇನಾಗುತ್ತೆ ನಾಳೆ ಯಾವುದು ಕಾಯಲ್ರಿ. ನಾನು ತಪ್ಪು ಮಾಡಿದ್ದೇನೆಂದ್ರೆ ಕಾನೂನಿಗೆ ಗೌರವ ಕೊಡ್ತೀನಿ. ಕಾನೂನು ಜೊತೆಲಿ ಪೊಲೀಸ್ ಇಲಾಖೆ ಪಾಪ ಅವ್ರು ರಾತ್ರಿ ಎಲ್ಲ ರಕ್ಷಣೆ ಮಾಡಿದಾರೆ ನಮ್ಮನ್ನ. ಅವ್ರು ಏನಿಲ್ಲಿದ್ರೆ ನಮ್ಮ ಮನೆ ನುಗ್ಗುತ್ತಾ ಇದ್ರಿ. ಅವ್ರು ರಕ್ಷಣೆ ಮಾಡಿದಾರೆ. ಅವ್ರು ಹೇಳಿದ್ರೆ ಇವತ್ತೇ ಆಗಲಿ ಸರೆಂಡರ್ ಆಗ್ತೀವಿ. ಆ ರೀತಿ ನಮ್ದು ಯಾವ್ದು ತಪ್ಪು ನಡೆದಿಲ್ಲ ರೀ. ಅದಕ್ಕೋಸ್ಕರ ಎಂಕ್ವೈರಿ ನಡೆಂಗಿದ್ರೆ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಅಲ್ಲಿ ನಡೀಲಿ. ಇಲ್ಲ ನಿಮಗೆ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜಸ್ ಎಲ್ಲ ಮಾಡೋಕ್ಕಾಗಲ್ಲ ಅಂದ್ರೆ CBI ಕೊಡ್ರಲ್ಲ, CBI ಕೊಡ್ರಿ. CBIದಿಂದ ತನಿಖೆ ಆಗಲಿ. CBI ಕೊಟ್ಟು ತನಿಖೆ ಆದ್ರಿಗಿನ ಯಾರು ತಪ್ಪಿದೆ ಅಂತ ಗೊತ್ತಾಗಲಿ. ಇವತ್ತು ಕೇವಲ ನೀವು ದೌರ್ಜನ್ಯನೇ ಮಾಡಬೇಕು. ದೌರ್ಜನ್ಯ ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ ಅಂದ್ರೆ ನಾವೇನು ಹೇಳಕ್ ಹೋಗುತ್ತೆ ನೋಡ್ರಿ. ಇವತ್ತು ನೀವು ಜಗಳ ಮಾಡೋಕೆ ಪ್ರಾರಂಭ ಮಾಡಿದಂಥ ಟೈಮಲ್ಲಿ ಇವತ್ತು ಜನಾರ್ದನ್ ರೆಡ್ಡಿ ಅವ್ರನ್ನ ಇವತ್ತೇನಲ್ಲ ನೋಡ್ರಿ. ದಿನನಿತ್ಯ ನೀವು ಗೆದ್ದಾಗಿನಿಂದ ಇವತ್ತು ಜನಾರ್ದನ್ ರೆಡ್ಡಿ ಅವ್ರನ್ನ ಟಾರ್ಗೆಟ್ ಮಾಡಿಕೊಂಡು ಓದ್ ಕಡೆ ಎಲ್ಲ ಕೂಡ ತೊಂದರೆ ಮಾಡ್ತೀರಿ. ದಾರಿಯಲ್ಲಿ ಓದಂಥ ಟೈಮಲ್ಲಿ ಎಲ್ಲ ಕೂಡ ತೊಂದರೆ ಮಾಡ್ತೀರಿ. ಅವ್ರು ಮನೆ ಹತ್ರ ಇದ್ರೆ ಕೂಡ ಅವ್ರು ಸಮಾಧಾನ ಕೊಡಲ್ಲ ಅಂದ್ರೆ ನಾವೇನು ಮಾಡಕ್ ಹೋಗುತ್ತೆ ರೀ.
ನಾವು ಎಷ್ಟು ದಿನಗಳ ಕಾಲ ಕೈ ಕಟ್ಕೊಂಡು ಓಡೋಕ್ಕಾಗತ್ತೆ ರೀ. ಹಂಗಾಗಿ ಕಾರ್ಯಕರ್ತರೆಲ್ಲರೂ ಕೂಡ ಸೇರಿದಾರ. ನಮ್ಮ ಪಾರ್ಟಿ MLA ರೀ, ಫಸ್ಟ್ ಆಫ್ ಆಲ್ ನಮ್ಮ ಪಾರ್ಟಿ MLA ರೀ, ಅವರು ನಮ್ಮ ನಾಯಕರಿದ್ದಾರೆ ರೀ, ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಬ್ಬ ನಾಯಕರಿದ್ದಾರೆ ರೀ. ಅಂಥ ಸಂದರ್ಭದಲ್ಲಿ ನಮ್ಮ ಪಾರ್ಟಿ ನಮ್ಮ ಅಧ್ಯಕ್ಷರನ್ನ ಅನಿಲ್ ಸೇರಿಕೊಂಡು ನಾವೆಲ್ಲರೂ ಕೂಡ ಪಾರ್ಟಿ ಪರವಾಗಿ ನಮ್ಮ ಶಾಸಕರ ಪರವಾಗಿ ನಿಂತೀವ್ರಿ. ನಮ್ಮ ಮಾಜಿ ಶಾಸಕರು ಎಲ್ಲರೂ ಕೂಡ ನಿಂತೀವ್ರಿ. ಏನು ತಪ್ಪೇನಿದೆ ರೀ? ಅವ್ರ ಪಾರ್ಟಿಯಲ್ಲಿ ಇದ್ದಂಥ ಟೈಮಲ್ಲಿ ಅವರು ಆದಂಥ ಟೈಮಲ್ಲಿ ನಮ್ಮ ಪಾರ್ಟಿಯಲ್ಲಿ ಇದ್ದಂಥ ಟೈಮಲ್ಲಿ ನಮ್ಮ ಪಾರ್ಟಿ ಪರವಾಗಿ ನಿಂತಿದ್ದೀವಿ. ಅದರಲ್ಲಿ ಏನು ತಪ್ಪಿದೆ ಅಂದರೆ ನನ್ನ ವಿನಂತಿ ಇಷ್ಟೇ, ನೀವೇನ ಮಾಡಿಕೊಳ್ಳ್ರಿ, ಇದ್ರ ಏನೋ ಒಂದು ಬಣ್ಣ ಹಚ್ಚಕ್ಕಂತ ಹೋಗ್ಬೇಡ್ರಿ. ಅಲ್ರಿ ಮಹರ್ಷಿ ವಾಲ್ಮೀಕಿಯವರ ಪುತ್ಳಿ ಅನಾವರಕ್ಕೆ ಇಷ್ಟ ದೊಡ್ಡ ರಾಜ್ಯಂತೇನ್ರಿ? ಏನನ್ನ ಮಹರ್ಷಿ ವಾಲ್ಮೀಕಿಯವರ ಪುತ್ಳಿ ಅಂದ್ರೆ ನಾವು ಮಹರ್ಷಿ ವಾಲ್ಮೀಕಿಯವರ ಬಗ್ಗೆ ರಾಮ್ಲು ಅವ್ರಿಗೆ ಹೇಳಕ್ಕಾಗುತ್ತೇನ್ರಿ? ಏನು ಮಾಡಿಲ್ಲ ಹೇಳ್ರಿ ರಾಮ್ಲವ್ರು? ಅಲ್ರಿ ರಾಮ್ಲವ್ರು ಏನು ಮಾಡಿಲ್ಲ, ನಾನು ಹೇಳೋದು ಬೇಡ್ರಿ, ಜನ ಹೇಳ್ತಾರ್ರಿ ರಾಮ್ಲವ್ರು ಏನು ಮಾಡಿದಾರೆ ಅಂತೇಳಿ. ನನಗೆ ಅಷ್ಟು ಗೌರವ ರೀ. ಇವತ್ತು ಈ ರೀತಿ ಬಣ್ಣ ಹಚ್ಚೋದು ಯಾರಿಗೂ ಕೂಡ ಸರಿಯಲ್ಲ ರೀ. ನಾನು ಜನಾರ್ದನ್ ರೆಡ್ಡಿ ಅವರು ಇವತ್ತು ನಮ್ಮ ಪಾರ್ಟಿ MLA ಆಗಿರೋ ಕಾರಣ ನಾವು ಅವ್ರ ರಕ್ಷಣೆ ಮಾಡೋಕ್ಕೂ ಸಲುವಾಗಿ ನಮ್ಮೆಲ್ಲ ಕಾರ್ಯಕರ್ತರು ಬಂದಿದ್ರಿ. ಇವತ್ತು ಸರ್ಕಾರ ಆಲ್ರೆಡಿ 144 ಸೆಕ್ಷನ್ ಹಾಕಿದ್ರಿ, ಕಾನೂನು ಗೌರವ ಕೊಡ್ತೀವಿ. ಯಾರು ಕೂಡ ಭಾಳ ಗುಂಪು ಆಗಲ್ಲ. ಇವತ್ತು ಪತ್ರಿಕೆ ಹೇಳಿಕೆ ಇದಂದೇಳಿ ಎಲ್ಲರಿಗೂ ಮಾತಾಡ್ಸಕ್ಕೆ ಬಂದಾರ, ನಿನ್ನೆ ನೋಡಿದಾರ. ಹಂಗಾಗಿ ಅವ್ರು ನಾವು ಯಾರು ಕೂಡ ಕಾನೂನನ್ನು ಕೈ ತಗೊಂಡಂಥ ವ್ಯಕ್ತಿ ಅಲ್ರಿ. ನಾನು ಶಾಸಕರಿಗೆ ವಿನಂತಿ ಮಾಡೋದಿಷ್ಟೇ, ಶಾಸಕರೇ ನಿಮ್ಗೆ ಇನ್ನೂ ಉಜ್ವಲವಾದಂಥ ಭವಿಷ್ಯ ಇದೆ. ಇನ್ನು ಸಣ್ಣ ಹುಡುಗರು ಇದ್ರಿ, ತಾವೆಲ್ಲರೂ ಕೂಡ ರಾಜಕಾರಣದಲ್ಲಿ ಬೆಳಿಬೇಕನ್ನಂಥ ಟೈಮಲ್ಲಿ ಇದು ಯಾಕೆ ಅರಾತುರಿಯಲ್ಲಿ ಮಾಡ್ಕೊಂತೀರಿ? ಯಾವತ್ತು ಸ್ಪೀಡ್ ಜಾಸ್ತಿ ಬರುತ್ತೆ ನಾವು ಆಕ್ಸಿಡೆಂಟ್ಗಳು ಆಗ್ತಾವೆ, ನೆನ್ಪಿಟ್ಕೊಳ್ರಿ. ಸ್ಪೀಡ್ ಯಾವತ್ತು ಕೂಡ ಲಿಮಿಟೇಷನ್ ಇರ್ಬೇಕ್ರಿ. ಆ ಸ್ಪೀಡ್ ಆದಂಥ ಟೈಮಲ್ಲಿ ಆಕ್ಸಿಡೆಂಟ್ಗಳಾಗತ್ತಂತ ಖಂಡಿತ ಆಗುತ್ತೆ ರೀ. ದಯವಿಟ್ಟು ನೀವು ಎಲ್ಲರೂ ಕೂಡ ನಿಮ್ಮ ತಂದೆಯವರು ಕೂಡ ನಿಮಗೆಲ್ಲ ಮಾರ್ಗದರ್ಶನ ಮಾಡಿರ್ತಾರೆ ಅಂತ ಹೇಳ್ಕೊಂಡು, ಅವರು ಕೂಡ ದೊಡ್ಡವರು ಇದ್ದಾರೆ, ಅವ್ರು ಕೂಡ ಮಾರ್ಗದರ್ಶನ ಮಾಡಿರ್ತಾರೆ. ಹಂಗಾಗಿ ದಯವಿಟ್ಟು ಇದ್ರನ್ನ ನೀವೇನು ಸರ್ಕಾರ ಏನು ತನಿಖೆ ಆಗುತ್ತೆ ಅಂತ ತನಿಖೆ ಆಗಲಿ. ನಾನು ಸರ್ಕಾರಕ್ಕೆ ಕೂಡ ಒತ್ತಾಯ ಮಾಡ್ತೀನಿ. ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಅವರು ಕೂಡ ನಾನು ವಿನಂತಿ ಮಾಡ್ಕೊತೀನಿ. ಅದೇ ರೀತಿಯಲ್ಲಿ ವಿಧಾನ ಪರಿಷತ್ ಸದಸ್ಯರಾದಂಥ ಚಲವಾದಿ ನಾರಾಯಣ ಸ್ವಾಮಿ ಅವರು ಕೂಡ ನಾನು ಆಲ್ರೆಡಿ ನಮ್ಮ ಏನು ಈ ಆದಂಥ ಘಟನೆಗಳೆಲ್ಲ ವಿವರಿಸಂಥ ಕೆಲಸ ಮಾಡಿದ್ದೀನಿ. ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರಿಗೆ ಏನು ನಮ್ಮ ಪಾರ್ಟಿ ವಿಚಾರದ ಬಗ್ಗೆ, ಇಲ್ಲಾದಂಥ ಘಟನೆಗಳ ಬಗ್ಗೆ, ರಾತ್ರಿ ಆದಂಥ ಘಟನೆಗಳ ಬಗ್ಗೆ ಎಲ್ಲವನ್ನು ಕೂಡ ತಿಳಿಸೋಂಥ ಕೆಲಸ ಮಾಡಿದ್ದೀನಿ. ನಮ್ಮ ಗೋವಿಂದ ಕಾರಜೋಳ ಸಾಹೇಬರಿಗೆ ಎಲ್ಲರಿಗೂ ಕೂಡ ತಿಳಿಸೋಂಥ ಕೆಲಸ ಮಾಡಿದ್ದೀನಿ. ನಮ್ಮ ರಾಷ್ಟ್ರೀಯ ನಾಯಕರು ಕೂಡ ಯಾರ್ಯಾರಿಗೆ ನಾನು ಏನೇನು ತಿಳಿಸ್ಬೇಕಾಗಿತ್ತು ಎಲ್ಲವನ್ನು ಕೂಡ ತಿಳಿಸೋಂಥ ಕೆಲಸ ಮಾಡಿದ್ದೀನಿ. ನಮ್ಮ ಪಾರ್ಟಿ ಏನಿದೆನೋ ನಾವು ಏನಿದ್ರೆ ಕೂಡ ಪಾರ್ಟಿ ಸಲುವಾಗಿ, ವ್ಯಕ್ತಿ ಸಲುವಾಗಿ, ಜನಾರ್ದನ್ ರೆಡ್ಡಿ ಅವ್ರ ಸಲುವಾಗಿ ನಾವೆಲ್ಲರೂ ಕೂಡ ಇವತ್ತು ಟೊಂಕು ಕಟ್ಟಿಕೊಂಡು ಹೋರಾಟವನ್ನು ಮಾಡುವಂಥ ಕೆಲಸ ಮಾಡ್ತೀವಿ. ಹಾಗೆ ವಿಶೇಷವಾಗಿ ಇವತ್ತು ಏನನ್ನ ನನ್ನ ಪತ್ರಿಕೆ ಹೇಳಿಕೆಯಲ್ಲಿ ಬಿಟ್ಟಿದ್ರೆ, ಇವತ್ತು ನಿನ್ನೆ ಹೇಳ್ತಾ ಇದ್ರಂತೆ ಏನಂದೇಳಿ, ಇಲ್ಲ ರಾಮ್ಲವ್ರ ಮನೆ ಹತ್ರ ಅಲ್ಲ, ಜನಾರ್ದನ್ ರೆಡ್ಡಿ ಅವ್ರ ಮನೆ ಹತ್ರ ಹೋಗಿ ಆ ಶವ ಏನಿದೆನೋ ಅದ್ರ ಹಿಡ್ಕೊಂಡು ಒಂದು ಅಲ್ಲಿಂದನೇ ಹೋರಾಟ ಮಾಡ್ರಿಲ್ಲ. ನಮ್ದೇನು ಅಭ್ಯಂತರ ಇಲ್ರಿ, ನಮ್ದು ಯಾವುದೇ ಅಭ್ಯಂತರ, ನಮ್ ತಪ್ಪೇ ಮಾಡಿಲ್ರಿ. ಅಲ್ರಿ ನಮ್ಮ ಗುಂಡಿಂದ ಆರಿಸಿದನ್ರಿ, ಅವ್ನು ಸತೀಶ್ ರೆಡ್ಡಿ ಅವ್ರು ಗುಂಡು ಆರಿಸನ್ರಿ. ಅವ್ರು ಹಿಂಬಾಲಕರಾದಂಥ ಅವ್ನು ಯಾರು ಅಂಗರಕ್ಷಕರು, ಗನ್ ಮ್ಯಾನೆಗಳು, ಅಂಗರಕ್ಷಕರು ಗುಂಡು ಆರಿಸ್ಯಾರ್ರಿ. ನಮ್ದು ಯಾವುದೇ ತಪ್ಪಿಲ್ಲ ರೀ, ನಾವ್ಯಾಕ್ರಿ? ಅಲ್ರಿ ಅವ್ರ ಮನೆ ಇವ್ರು ಜನಾರ್ದನ್ ರೆಡ್ಡಿ ಹತ್ರ ಮನೆ ಹೊತ್ತದ್ದು ಅವರೇ ಜಗಳ ಮಾಡಿಕೊಂಡು, ಅವರೇ ಪೆಟ್ರೋಲ್ ಬಾಂಬ್ಗಳು ತಂದುಕೊಂಡು, ಅವರೇ ಗುಂಡಾರಿಸಿ, ಅವ್ರ ಗುಂಡು ಅವ್ರ ಆವೇಶ ರೀ. ಎಷ್ಟು ಆವೇಶ ಅಂದ್ರೆ ಅವ್ರಿಗೆ ಇವಾಗ ಬಿಟ್ಟರೆ ಸುಟ್ಟಾಕ್ತಾರ್ರಿ. ಅವ್ರು ನೋಡ್ಬೇಕಾಯ್ತು ರೀ. ನಿನ್ನೆ ನೋಡ್ತಾ ಇದ್ರೆ ಹೆಂಗ್ ಕುಣಿತಿದ್ರಿ ಅಂದ್ರೆ, ಈಗ ಅವರು ಬಿಟ್ಟಿದ್ರೆ ಮನೇಲಿ ನುಗ್ಗಿ ಎಲ್ಬೇಕಾದ್ರೆ ಮಾಡೋಂಥ ಸ್ಥಿತಿಯಲ್ಲಿ ಇರ್ತಾ ಇದ್ರು. ಹಂಗಾಗಿ ಇವತ್ತು ಬಹಳ ಗುಂಡುಗಳು ಕೂಡ ಅರ್ಸಂತ ಕೆಲಸ ಮಾಡಿದ್ದಾರೆ. ಇವು ಬಹಳ ದಿನ ನಡೆಯಲ್ರಿ. ದೌರ್ಜನ್ಯಗಳು, ಗುಂಡಾಗಿರಿಗಳು ನಮ್ಮ ಬಳ್ಳಾರಿಯಲ್ಲಿ ನಡೆಯಲ್ರಿ. ಎಲ್ಲರೂ ನೋಡ್ಯಾರ ಈ ಕಾಲದಲ್ಲಿ. ಸಣ್ಣ ಹುಡುಗರು ಕೂಡ ಇವತ್ತಿನ ಕಾಲದಲ್ಲಿ ಟೆಕ್ನಾಲಜಿ ಜಾಸ್ತಿ ಇರೋ ಕಾರಣ ಏನಾಗುತ್ತೆ ಎಲ್ಲವನ್ನು ಕೂಡ ನೋಡ್ತಾರೆ. ಹಂಗಾಗಿ ಇವತ್ತು ಈ ಗುಂಡಾಗಿರಿ ನಾವ್ಯಾವತ್ತು ಕೂಡ ಬೈಬಿಡಲ್ರಿ. ದಯವಿಟ್ಟು ತನಿಖೆ ಆಗಲಿ. ತನಿಖೆಯಲ್ಲಿ ಯಾರ್ಯಾರು ತಪ್ಪಿದಸ್ಥರಿದ್ದಾರೋ ಅವ್ರಿಗೆ ಒಂದು ರೀತಿ ಗೊತ್ತಾಗಂತ ಕೆಲಸ ಆಗಲ್ರಿ. ಬೇಕಾದ್ರೆ ನೋಡ್ರಿ, ಇದು ಟೈಮಿಂಗ್ ನೋಡ್ಕೊಟ್ಟು, ಟೈಮಿಂಗ್ ಜೊತೆಲಿ ಅವರು ಗುಂಡಾರಿಸುವಂಥ ಟೈಮಲ್ಲಿ ನೋಡ್ರಿ, ಇದೆಲ್ಲ ಕೂಡ ಗುಂಡಾರಿಸುವಂಥ ಟೈಮಲ್ಲಿ ಆ ಹುಡುಗ ಹೆಂಗ್ ಸತ್ತು ಬಿದ್ದಾನಂತ ಗೊತ್ತಾಗುತ್ತೆ ರೀ. ಪಾಯಿಂಟ್ ಬ್ಲಾಂಕಲ್ಲಿ ಇಟ್ಟು ಹೊಡೆದಾರ್ರಿ ಆ ಹುಡುಗಗೆ. ಪಾಯಿಂಟ್ ಬ್ಲಾಂಕಲ್ಲಿ ಇಟ್ಟು ಹೊಡೆದನ್ರಿ. ಪಾಯಿಂಟ್ ಬ್ಲಾಂಕಲ್ಲಿ ಇಟ್ಟು ಹೊಡೆದಂಥ ಟೈಮಲ್ಲಿ ಅವ್ನು ಹೊತ್ಕೊಂಡೋಗೋ ಕೂಡ ಅವ್ರ ಕೈಲಿ ಆಗಲಿಲ್ಲ ರೀ. ಹಂಗಾಗಿ ನೋಡ್ರಿ, ಇದೆಲ್ಲ ನೋಡ್ರಿ, ಬೆನ್ನು ಓಪನ್ ಆಗಿದೆ ರೀ. ಅವರಷ್ಟು ಅವರೇ ಮಾಡ್ಕೊಂಡ್ರಿ. ಆವೇಶ ನೋಡ್ರಿ, ಆವೇಶ ಇದ್ದಂಥ ಟೈಮಲ್ಲಿ ಹಿಂಗೆ ನಡೀತಾವ್ರಿ. ಹಂಗಾಗಿ ಇವತ್ತು ಅವರೆಲ್ಲ ತಪ್ಪುಗಳನ್ನು ಮಾಡಿಕೊಂಡು ಭಾರತೀಯ ಜನತಾ ಪಾರ್ಟಿ ಮೇಲೆ, ಜನಾರ್ದನ್ ರೆಡ್ಡಿ ಮೇಲೆ ಓಡಿಸ್ಬೇಕಂದೇಳಿ ಬಂದಾರ. ರಾತ್ರಿ ಎಷ್ಟೊತ್ತಾಯ್ತು ಗೊತ್ತೇನ್ರಿ? ಆ ಮನುಷ್ಯಗೆ 2 ಗಂಟೆ ತನಕ ಇಲ್ಲೇ ಕುಂತಾನ್ರಿ. ನಾನು ಕೇಳಿದೆ, ಯಾಕಪ್ಪ ಇಲ್ಲ ಕುಂತೀರಿ, ಇಲ್ಲಿ ಏನು ಕೆಲಸ ಇದೆ ನಿಮಗೆ? ಅಲ್ರಿ, ಅವ್ರು ಜಗಳ ಮಾಡೋಕೆ ಬಂದು ನೋಡ್ರಿ ಹೆಂಗಿದೆ ಕತೆ ನೋಡ್ರಿ. ಅವ್ರು ಜಗಳ ಮಾಡೋಕೆ ಮುಂಚೆಯಿಂದ ಪ್ಲಾನ್ ಮಾಡಿಕೊಂಡು
ಪೆಟ್ರೋಲ್ ಬಾಂಬ್ಗಳು ತಂದು ಆ ಪೆಟ್ರೋಲ್ ಬಾಂಬ್ಗಳ ಜೊತೆ ಜನರನ್ನು ಜೋಡಿಸ್ಕೊಂಡು ಮನೆ ಮೇಲೆ ಕಲ್ಲು ಹಾಕ್ಕೊಂಡು ಎಲ್ಲ ಕೂಡ ಪ್ಲ್ಯಾನ್ ಮಾಡಿಕೊಂಡು ಜಗಳ ಪ್ರಾರಂಭ ಮಾಡಿ ಅವ್ರ ರಿವಾಲ್ವರಿಂದ ಅವರೇ ಕೊಲಿಕೊಂಡು ಇವಾಗ ಮತ್ತೆ ಪುನಃ ಮನೆಗೆ ಹೋದ್ರಿಗೆ ಎಲ್ಲಿ ಚಿಮಾರ ಆಗ್ತಾರೆ ಅಂತೇಳಿ ಇಲ್ಲೇ ಕುಂತಾನ. ಯಾಕೆ ಕುಂತಾನಪ್ಪ ಅಂತ ಜನಾರ್ದನ್ ರೆಡ್ಡಿ ಕೊಳ್ಳ ಕಟ್ಟಬೇಕಂದ್ರೆ ಜನಾರ್ದನ್ ರೆಡ್ಡಿ ಅವ್ರ ಕೊಳ್ಳ ಕಟ್ಟಬೇಕಂತೇಳಿ ಕುಂತಾನ. ಅವರು ಜನಾರ್ದನ್ ರೆಡ್ಡಿ ಕೊಳ್ಳ ಕಟ್ಟಬೇಕಂತ ಕುಂತಾರ. ಹಂಗಾಗಿ ನಾನು ಭಾಳ ಕ್ಲಿಯರ್ ಆಗಿದ್ದೀನಿ ರೀ. ಅವ್ರು ಎಂಕ್ವೈರಿ ನಡೆಯಂಥ ಟೈಮಲ್ಲಿ ಅವ್ರು ಯಾವ ಎಂಕ್ವೈರಿನ ಮಾಡಲಿ, ನಮ್ದು ಬೇಡಿಕೆ ಇಷ್ಟೇ, ಸಿಟ್ಟಿಂಗ್ ಜಡ್ಜ್ ಹತ್ರ ಎಂಕ್ವೈರಿ ಮಾಡಿಸಿ, ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಹತ್ರ ಎಂಕ್ವೈರಿ ಮಾಡಿಸ್ರಿ. ಇಲ್ಲಾಂದ್ರೆ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಹತ್ರ ನೀವು ಎಂಕ್ವೈರಿ ಮಾಡ್ಸೋಕ್ಕಾಗಲ್ಲ ಅಂದ್ರೆ ಸಿ ಬಿ ಐ ಕೊಡ್ರಿ. ಇವತ್ತಿನ ನಾನು ಹೇಳ್ತಾ ಇದ್ದೀನಿ, ಎಲ್ಲಿ ಕೂಡ ನಾನು ಈ ಮನೆ ಬಿಟ್ಟು ಎಲ್ಲಿ ಹೋಗಲ್ಲ. ನಾನು ಬೇಕಾದ್ರೆ ಇಲ್ಲೇ ಕಾಯ್ತಿರ್ತೀನಿ. ತಪ್ಪು ಮಾಡಿ ರಾಮ್ಲು ನಿನ್ನ ಕಡೆಯಿಂದ ತಪ್ಪು ಆಗಿದೆ. ನಾನು IG ಮೇಡಮ್ ಕೂಡ ಭಾಳ ಕ್ಲಿಯರ್ ಆಗಿ ಹೇಳ್ತೀನಿ, ಮೇಡಮ್ ಅವರೇ ನಾನು ಯಾವತ್ತೂ ಕೂಡ ಎಲ್ಲಿ ಹೋಗಲ್ಲ ಮೇಡಮ್ ಅವರೇ. ಅಲ್ಲಿ ಮನುಷ್ಯ ಒಬ್ಬ ಹುಡುಗ ತೀರ್ಕೊಂಡೋಗಿದ್ದಾನ. ಆ ತೀರ್ಕೊಂಡದಂಥ ರಾಜಶೇಖರ್ ರೆಡ್ಡಿ ಅವ್ರು ಏನಿದ್ದಾರೋ ಅವ್ರಿಗೆ ತೀರ್ಕೊಂಡೋಗಿದ್ದಕ್ಕೋಸ್ಕರವಾಗಿ ಯಾರು ಗುಂಡು ಹಾರಿಸಿದಾರೋ ಆ ಗುಂಡು ಎಲ್ಲಿಂದ ಬಂದಿತ್ತಂತೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಆಗ್ದಲ್ಲಿ ಫೋರೆನ್ಸಿಕ್ ಗೊತ್ತಾಗುತ್ತೆ. ನೀವು ಯಾವಾಗ ಹೇಳ್ತೀರಿ ಹೇಳ್ರಿ, ನೀವು ಬರೋದೇ ಬೇಕಿಲ್ಲ. ನೀವು ಹೇಳಿದ್ರೆ ಎಲ್ಲರೂ ಕೂಡ ಪೊಲೀಸ್ ಸ್ಟೇಷನ್ ನಾನೇ ಕರ್ಕೊಂಬರ್ತೀನಿ. ಜನಾರ್ದನ್ ರೆಡ್ಡಿ ಅವ್ರನ್ನ, ಸೋಮಶೇಖರ್ ರೆಡ್ಡಿ ಅವ್ರು ಯಾರ್ಯಾರು ಇದ್ದಾರೋ ಎಲ್ಲರನ್ನ ಅಲ್ಲಿ ಕರ್ಕೊಂಬರ್ತೀನಿ. ದಯವಿಟ್ಟು ನಾನು ಶಾಸಕರಿಗೆ ವಿನಂತಿ ಮಾಡ್ತಾ ಇದ್ದೀನಿ, ಇದನ್ನ ತಾವು ರಾಜಕಾರಣ ಬೆಳೆಸೋದ್ರಿಂದ ಏನೋ ಇದೆ, ನಾವು ಏನೋ ಮಾಡ್ತೀವಿ ಅನ್ನೋದ್ರಿಂದ ಅವೆಲ್ಲ ನಡೆಯಲ್ಲ ಬಾಬು. ನಿನಗೆ ಸಣ್ಣ ಹುಡುಗಿದಿಗೆ ಇನ್ನು ತಿಳುವಳಿಕೆನ ಭಾಳ ದೊಡ್ಡ ಮಟ್ಟಕ್ಕೆ ತಾವು ಹೋಗಬೇಕಾಗಿದೆ, ತಿಳುವಳಿಕೆ ಅರ್ಥವನ್ನು ಮಾಡ್ಕೋಬೇಕಾಗಿದೆ. ನಾನು ಒಬ್ಬ ಹಿರಿಯನಾಗಿ ಈ ರೀತಿ ಸಲಹೆ ಕೊಡಬಲ್ಲಾಗಲಿ, ನಾನು ಬೇರೆ ಏನೂ ಹೇಳೋಕ್ಕಾಗಲ್ಲ. ನಿನ್ನ ಬಗ್ಗೆ ಏನು ಕೂಡ ನೀನು ಮಾತಾಡ್ದಂಗೆ ನಾನು ಮಾತಾಡೋ ಕೂಡ ಆಗಲ್ಲ. ಐ ವೆರಿ ಕ್ಲಿಯರ್, ನಾನು ಹಿರಿಯನಾಗಿ ನೀನು ಸಲಹೆ ಕೊಡಬಲ್ಲೆ. ನನಗೆ ಬೆಳಗ್ಗೆ ಫೋನ್ ಮಾಡಿದ ನಂತರ ಎಲ್ಲ ವಿಚಾರಗಳನ್ನು ತಿಳಿಸಿದ್ದೀನಿ. ನಮ್ಮ ಅಧ್ಯಕ್ಷರಿಂದ ಅನಿಲ್ ಅವರು ಕೂಡ ತಿಳಿಸಿದಾರ, ಜನಾರ್ದನ್ ರೆಡ್ಡಿ ಅವರು ಎಲ್ಲ ವಿಚಾರಗಳನ್ನು ತಿಳಿಸಿದಾರ. 5 ಗಂಟೆ ಒಳಗಡೆನೆ 5 ಗಂಟೆಗೆ ರಾಜ್ಯಾಧ್ಯಕ್ಷರಿಂದ ವಿಜೇಂದ್ರ ಅವರು ಇಲ್ಲಿ ಜನಾರ್ದನ್ ರೆಡ್ಡಿ ನಿವಾಸಕ್ಕೆ ಬರ್ತಾ ಇದ್ದಾರ. 5 ಗಂಟೆಗೆ ಇನ್ನ ಸರ್ ಇವತ್ತು 5 ಗಂಟೆಗೆ ಬರ್ತಾ ಇದ್ದಾರೆ. 4 ಗಂಟೆಗೆ ಅಣ್ಣ, 4 ಗಂಟೆಗೆ ಅಣ್ಣ, ಮತ್ತೆ 5 ಗಂಟೆಗೆ ಅಂದ್ಕೋಬೇಡ್ರಿ, 4 ಗಂಟೆಗೆ. ಕಾಂಗ್ರೆಸ್ಸಿನ ಕೆಲವು ಲೀಡರ್ಗಳೇ ಇದಕ್ಕೆ ಇಂಡಿವಿಜುವಲ್ಸ್ ಮಧ್ಯೆ ಇರ್ತಕ್ಕಂಥ ಫೈಟ್ ಇದು ಪಾರ್ಟಿ ಬೇಸ್ಡ್ ಅಲ್ಲ ಅಂತಕ್ಕಂಥ ಮಾತು ಹೇಳ್ತಾ ಇದ್ದಾರೆ. ಅಲ್ಲ, ನಾನು ನೋಡಿ ಸರ್, ನಾನು ಯಾವತ್ತಿದ್ರೂ ಕೂಡ ಮಾನವತೆ ದೃಷ್ಟಿ, ಇವತ್ತು ಮಾನವತೆ ದೃಷ್ಟಿಯಿಂದ ನಾನು ನೋಡ್ತೀನಿ. ಒಬ್ಬ ಮನುಷ್ಯನ ಅವನ ಗುಣಗಳನ್ನು ಲೆಕ್ಕ ಮಾಡ್ತೀನಿ ಅಂದರೆ ಅವನು ತೂಕ ಮಾಡ್ಬೋದು ಅಂದ್ರೆ ಅವನಲ್ಲಿದ್ದಂಥ ಗುಣಗಳ ಬಗ್ಗೆ ನಾನು ಲೆಕ್ಕಾಚಾರ ಮಾಡ್ಕೊತೀನಿ. ಆ ಮಾನವತೆ ದೃಷ್ಟಿದಿಂದ ಯಾರೇ ಏನೋ ಮಾತಾಡಲಿ, ಅವರು ಇವತ್ತು ಆಲ್ರೆಡಿ ಬಣ್ಣ ಹಚ್ಕೊಂಬಿಟ್ಟಾರ. ಏನಂದೇಳಿ ನಮ್ಮ ಕಾರ್ಯಕರ್ತ ಅಂದು ಬಣ್ಣ ಹಚ್ಚಿದ ಮೇಲೆ ನಾನು ಯುವಕರಲ್ಲಿ ನಾನು ವಿನಂತಿ ಮಾಡ್ಕೊತೀನಿ, ಯಾರು ಕೂಡ ಈ ರೀತಿ ಪ್ರವೋಕ್ ಮಾಡಿದಂಥ ಟೈಮಲ್ಲಿ ಯಾರನ್ನ ಆಗಲಿ ಹೋರಾಟ ಮಾಡಬೇಕಾಗ್ಲಿ, ಜಗಳ ಮಾಡೋಕ್ಕೆ ಯಾರು ಬರಬಾರ್ದು. ಜಗಳ ಮಾಡಿದ್ರೆ ಅನಾಹುತಗಳಾಗೋದು, ಜಗಳ ಮಾಡಕ್ಕೆ ಬಂದಿರೋನ್ನ ಈ ರೀತಿ ಅನಾಹುತ ಆಗಿರೋದು. ಅದಕ್ಕೋಸ್ಕರವಾಗಿ ಯಾರು ಕೂಡ ಈ ರೀತಿ ಪ್ರವೋಕ್ ಆಗಿ ಜಗಳಗಳು ಮಾಡಿ ಇಟ್ಕೊಂಡು ಜೀವ ಕಳ್ಕೊಳ್ಳೋದು ಬೇಡ. ಇವತ್ತು ಏನಿದೆನೋ ಅವರು ಆಲ್ರೆಡಿ ಏನು ವೈಯಕ್ತಿಕವಾದಂಥ ದ್ವೇಷ ಅಂತ ಹೇಳಿದಾರೋ ಅವ್ರು ಇವತ್ತು ಪಾರ್ಟಿ ಬಣ್ಣ ಬಳೀತಾರ, ಅವ್ರು ಬಿಡಲ್ಲ. ನಾನೇನು ಹೇಳ್ತಾ ಇದ್ದೀನಿ, ಆ ಜನಾರ್ದನ್ ರೆಡ್ಡಿ ಅವ್ರ ಜೊತೆಲಿ ಅವರು ಯಾರು ನಮ್ಮ ಸತೀಶ್ ರೆಡ್ಡಿ ಅವರು ಇವತ್ತೇನು ಜಗಳ ಮಾಡ್ತಾ ಇಲ್ಲ, ಭಾಳ ಸರಿ ಜಗಳ ಮಾಡ್ಯಾನ. ಎಷ್ಟು ಸರಿ ಜಗಳ ಮಾಡ್ಯಾನ ಅಂತ ಹೇಳಿದ್ರೆ ಆ ಮನುಷ್ಯ ಎಷ್ಟು ದೊಡ್ಡ ಮನುಷ್ಯ ಆಗ್ಬಿಟ್ಟನ ಅಂತ ಹೇಳಿದ್ರೆ, ನಾವು ಸತೀಶ್ ರೆಡ್ಡಿ ಅವ್ರನ್ನ ಸಣ್ಣ ಹುಡುಗ ಅಂತ ಹೇಳ್ಕೊಂಡು ನಮಗೂ ಗೊತ್ತಿದ್ದಲ್ರಿ. ಇವತ್ತು ಅವ್ರ ಮನೆ ಕಡೆ ಹೋದ್ರಿ ರೀ, ಅಲ್ಲಿ ಇಂಡಿಯಾ ಬಾರ್ಡ್ರು ಮತ್ತು ಪಾಕಿಸ್ತಾನ ಬಾರ್ಡ್ರದಲ್ಲಿದ್ದಂಥ ಸೋಲ್ಜರ್ಸ್ನಾಗಲಿ, ಅಲ್ಲಿದ್ದಂಥ ಆರ್ಮಿಯ ಸೋಲ್ಜರ್ಸ್ನಾಗಲಿ ಆ ರೀತಿ ಬಂದೂಕುಗಳು ಹಿಡ್ಕೊಂಡಿರ್ತಾರೋ ಇಲ್ಲ ಗೊತ್ತಿಲ್ಲ, ಆ ರೀತಿ ಬಂದೂಕುಗಳು ಹಿಡ್ಕೊಂಡು ಕುಂತಾರ. ಅವ್ರ ಜೊತೆ ನೋಡಿ ಸಾಕಷ್ಟು ಮಂದಿ ಬಿಹಾರ, ಉತ್ತರ ಪ್ರದೇಶದ ಗನ್ಮ್ಯಾನ್ಗಳು ಹಿಡ್ಕೊಂಡು ಕುಂತಾರ್ರಿ. ಅಷ್ಟು ದೊಡ್ಡ ಮನುಷ್ಯ ಆಗ್ಯಾನ್ರಿ. ಯಾಕೆ ದೊಡ್ಡ ಮನುಷ್ಯ ಆಗ್ಯಾನ? ಜನಾರ್ದನ್ ರೆಡ್ಡಿ ಅವ್ರನ್ನ ಮಾತಾಡಿ ದೊಡ್ಡ ಮನುಷ್ಯ ಆಗ್ಯಾನ್ರಿ. ಹೋರಾಟದಿಂದ ದೊಡ್ಡ ಮನುಷ್ಯ ಆದಂತನಲ್ಲ, ಮಾತಾಡಿ ದೊಡ್ಡ ಮನುಷ್ಯ ಆಗಿರೋ ಕಾರಣ ಎಲ್ಲ ಕೂಡ ನಾನು ಹಿಂಗೆ ಮಾಡಿದ್ರೆ ದೊಡ್ಡನ ಆಗ್ತೀನಿ, ಹಿಂಗೆ ಒಪ್ಪಲ್ಲ. ನಾವು ಬಳ್ಳಾರಿ ಜನ ಹೋರಾಟ ಕೆಳಮಟ್ಟದಿಂದ ಬರಬೇಕು. ಎಲ್ಲ ನಾನು ಅಲ್ರಿ ಅವ್ರು ಭರತ್ ರೆಡ್ಡಿ ಅವರು ಹಿಂಬಾಲಕರಾಗಿರೋ ಕಾರಣ ಅವ್ರು ಮಾತಾಡ್ತಾರ್ರಿ, ಬೇರೆ ಏನಿಲ್ರಿ. ಅವ್ರಿ ಅಷ್ಟು ಮಂದಿ ಗನ್ಮ್ಯಾನ್ ಹಿಡ್ಕೊಂಡತ್ತಾರ, ಅವ್ರ ಅಧಿಕ ಏನ್ರಿ? ಅವ್ರು ಏನು ಸಂಪಾದನೆ ಮಾಡ್ತಾರ್ರಿ? ಅವ್ರೇನ MLA ಇಲ್ಲಿದ್ರೆ ನಮ್ಮ ರಾಮಲಿಂಗಪ್ಪಣ್ಣ ತರ ಏನನ್ನು ಪ್ರಾಧಿಕಾರದ ಅಧ್ಯಕ್ಷರಾಗಿದಾರ, ಇಲ್ಲಿ ನಮ್ಮ ಜನಪ್ರತಿನಿಧಿಗಳ ಯಾರನ್ನ ಜವಾಬ್ದಾರಿಯನ್ನು ಹಿಡ್ಕೊಂಡಂತಾರ, ಏನು ಹನುಮಂತಪ್ಪಣ್ಣ ಯಾರಿಲ್ಲಲ್ಲ. ಇವತ್ತು ಅಷ್ಟು ಬೆರೀತಾ ಇದಾರೆ ಅಂದ್ರೆ ಅವ್ರು ಗುಂಡಾಗಿರಿ ನಡೀತದಂತ ಕಾರಣದ ಬೇರೆ ಕೆಲಸ ಮಾಡ್ತಾರೆ. ಅವರಿಗೆ ನಿಮ್ಮ ಕಾರ್ಯಕರ್ತರು ಹೊಡೆದಿರೋಕ್ಕೆ ಅವರು ಬೆಂಗಳೂರಲ್ಲಿ
ಹ್ಯಾಟ್ರಿಕ್ ಆಗಿದೆ, ಅವರು ಸೀರಿಯಸ್ ಇದ್ದಾರೆ ಅಂತ ಹೇಳ್ತಿದ್ದಾರೆ ಸರ್. ನೋಡ್ರಿ, ನಾನು ಇಷ್ಟೇ ನಾನು ಭಾಳ ಕ್ಲಿಯರ್ ಆಗಿ ಹೇಳ್ತೀನಿ. ಅಣ್ಣ ಇಲ್ಲಿ ನೋಡು, ನಮ್ಮವರು ಇಲ್ಲೇ ಕಣ್ಣಿಗೆ ಕಾಣ್ತಾರೆ. ಅವರು ನಮ್ಮ ನಗರ ಪಾಲಿಕೆ ಸದಸ್ಯರು ಗಂಡರಿ, ನಮ್ಮ ಏನಣ್ಣ ನಿನ್ನ ಹೆಸರು? ಸುರೇಶ್ ಅಣ್ಣ. ಸುರೇಶ್ ಇಲ್ಲೇ ಇದ್ದಾರೆ ಅಣ್ಣ. ಆಮೇಲೆ ಕೃಷ್ಣ, ಕಾರ್ತಿಕ್ ಅವರೆಲ್ಲ ಕೂಡ ಹಂಗಿದಾರಣ್ಣ. ಭಾಳ ಮಂದಿ ಅಣ್ಣ ಪೆಟ್ಟು ಬಿದ್ದು ಭಾಳ ಮಂದಿ ಯಾಕಪ್ಪ ಅಂತೇಳಿ ಸುಮ್ಮನಿದ್ದಂಥವ್ರು ಭಾಳ ಮಂದಿ ಇದಾರಣ್ಣ. ನಮ್ಮ ಬಹಳಷ್ಟು ಮಂದಿ ಹುಡುಗರು ಕೂಡ ಪೆಟ್ಟು ಬಿದ್ದಿದೆ. ಇವ್ರಿಗೆ ಸೋಮಶೇಖರ್ ರೆಡ್ಡಿ ಅವರು ಪೆಟ್ಟು ಬಿದ್ದಿದೆ, ಪತ್ರಕರ್ತರು ಕೂಡ ಭಾಳ ಮಂದಿ ಪೆಟ್ಟು ಬಿದ್ದಿದೆ. ಯಾರು ಹೇಳ್ಕೊಳಲ್ಲ, ಯಾಕೆ ಬಿಡಪ್ಪ ನಾವೇ ಕೇಳ್ಕೊಂಡ್ರೆ ನಮ್ಗೆ ಯಾಕೆ ಅಂತೇಳಿ ಹೇಳ್ಕೊಡ್ತೇನೆ. ಅವ್ರಿಗೇನಂದ್ರೆ ಕಾನೂನು ಪ್ರಕಾರ ನಾವು ಬಿಗಿ ಮಾಡ್ಕೋಬೇಕಂದ್ರೆ ಅವರು ಆಸ್ಪತ್ರೆದಲ್ಲಿ ಇರ್ಬೇಕನ್ನತ್ತದ್ರಿ. ಆಸ್ಪತ್ರೆದಲ್ಲಿ ಇರಬೇಕು ಅನ್ನೋ ಕಾರಣದಿಂದ ಅವ್ರ ಆಸ್ಪತ್ರೆಯ ಏನು ಅದೇನಂತಾರೆ ಇದು ಆಸ್ಪತ್ರೆಯಲ್ಲಿ ಅನುಕಂಪ ನೋಡಿಸ್ಬೇಕಂದ್ರೆ, ಅನುಕಂಪ ಗಿಟ್ಟಿಸ್ಕೋಬೇಕಂದೇಳಿ ಅವ್ನು ಏನಾಗಿಲ್ರಿ, ಏನಾಗಿಲ್ಲ. ವೆರಿ ಕ್ಲಿಯರ್ ಹೇಳ್ತೀನಿ ರೀ. ಅಲ್ಲ ಕೊಡಪ್ಪಣ್ಣ ಕೊಡು. ಅವ್ನು ಏನಾಗಿಲ್ಲ ರೀ, ಅವ್ನು ಚಲೋ ಇದ್ದಾನ್ರಿ. ಅವ್ನು ಬ್ಯಾಂಡೇಜ್ಗೆಲ್ಲ ಕೂಡ ಬೋಗಸ್ ಬ್ಯಾಂಡೇಜ್ ಅದೆಲ್ಲ ನೆನಪಿರ್ಲಿ ನಿಮ್ಗೆ. ಅವ್ರಿಗೆ ಬೇರೆ ಬೇರೆ ಕಾಯಿಲೆಗಳು ಇದಾವ್ರಿ. ಹಂಗ ಮಂದಿ ಇವತ್ತು ಅಧಿಕಾರದಿಂದ ನಡೆಸಲಿ, ಯಾರು ಇಲ್ಲ ಅನ್ನಕ್ಕೆ ಹೋಗಲ್ಲ. ನಮ್ಮ ಹುಡುಗರು ಕ್ಲಿಯರ್ ಆಗಿದ್ದೀರಿ. ಆಸ್ಪತ್ರೆದಲ್ಲಿ ಕೂಡ ಹಿಡ್ಕೊಂಡಿಲ್ರಿ, ಭಾಳ ನೋವಿದ ಆಸ್ಪತ್ರೆದಲ್ಲಿ ಹಿಡ್ಕೊಂಡಿಲ್ಲ, ಹೊರಗೆ ಹಾಕಿಬಿಟ್ರಿ. ಅದನ್ನ ನಡೀತದೆ ಕೊಡೋರು. ನಡೆದ ಘಟನೆ 2,000 ಜನ ಯುವಕರೆಲ್ಲ ಬಂದಾಗ ಪೊಲೀಸರಿಗೆ ಯಾಕೆ ಮಾಹಿತಿ ಇರಲಿಲ್ಲ? ಪೊಲೀಸ್ ವೈಫಲ್ಯ ಅಂತ ಅನ್ಸಲ್ವರಿ? ಅಲ್ರಿ, ಪಾಪ ಪೊಲೀಸರು ಗೊತ್ತೇ ಇಲ್ಲ ರೀ. ನಾನು ಪೊಲೀಸರನ್ನ ಅವ್ರು ಕರ್ಕೊಂಡೇ ಬಂದಿಲ್ರಿ. ಪೊಲೀಸರು ಮಾಹಿತಿ ಇಲ್ಲಾರ್ದಂತೆ ಗುಂಡಗಳು ಕರ್ಕೊಂಡ್ ಬಂದಾರ್ರಿ. ಅಂದ್ರೆ ಪೆಟ್ರೋಲ್ ಬಾಂಬ್ಗಳು ಆಟೋದಲ್ಲಿ ಸಿಕ್ಕಂತ ಟೈಮಲ್ಲಿ ಆ ಪೆಟ್ರೋಲ್ ಬಾಂಬ್ಗಳು ಇವಾಗ ಏನ್ ಸಿಗಲ್ಲಲ್ರಿ. ಅಲ್ಲ, ಅವ್ನು ಸತೀಶ್ ರೆಡ್ಡಿದು ವಿಡಿಯೋ ಇದೆ ನೀವು ಹಾಗೆ ನೋಡ್ರಿ. ಅವನು ಪ್ರತಾಪ್ ರೆಡ್ಡಿ ಬಂದು ಅವನ್ನ ಆಸ್ಪತ್ರೆಯಿಂದ ಪ್ರತಾಪ್ ರೆಡ್ಡಿನ ಅವನ್ನ ಸತೀಶ್ ರೆಡ್ಡಿನ ಹೊರಗಡೆ ಕರ್ಕೊಂಡು ಬಂದು ಅವನು ಆರಾಮಾಗಿ ಬಂದು ನಡ್ಕೊಂಡು ಬಂದು ಆಂಬುಲೆನ್ಸ್ ಕರ್ಕೊಂಡಿದ್ದಾನೆ. ಇದನ್ನು ಎಲ್ಲ ಮೀಡಿಯಾ ಗ್ರೂಪ್ಗಳಿಗೆ ನಾನು ಹಾಕ್ತಿದ್ದಾರೆ. ಆರಾಮಾಗಿ ಅವರೇ ನಡ್ಕೊಂಡು ಬಂದು ಆಂಬುಲೆನ್ಸ್ ಹತ್ತಿ ಬೆಂಗಳೂರಿಗೆ ಇಲ್ಲಿಂದ ಕಳಿಸ್ಕೊಂಡಿದ್ದಾರೆ. ಯಾಕಂದ್ರೆ ಅವನೇ ಇಲ್ಲಿ ಬಂದು ಗಲಾಟೆ ಮಾಡಿದ್ದು. ಫಸ್ಟ್ ಅವ್ರನ್ನ ಊರಿಂದ ಬಿಡಿಸ್ಬೇಕು ಅಂತ ಹೇಳಿ ಬಂದು ಪ್ರತಾಪ್ ರೆಡ್ಡಿ ಅವನು ಸತೀಶ್ ರೆಡ್ಡಿ ಈಗ ತೋರಿಸ್ತಾರೆ. ನೀವು ಇಲ್ಲಿಂದ ನಿಮಗೆಲ್ಲ ಕಳಿಸ್ತೇನೆ, ಇರ್ಬೋದು, ನಾನು ಕಳಿಸ್ಕೊಡ್ತೀನಿ. ಓಕೆ, ಇನ್ನು ತಾವೇನು ಬೇರೆ ಏನು ಕೇಳೋದಿದೆ ಅಣ್ಣ? ಅಣ್ಣ ತಾವೇನು ಕೇಳಿದ್ಮೇಲೆ ಹೇಳ್ರಿ ಅಣ್ಣ. ಜನ 2,000 ಎಸ್.ಪಿ. ಸರ್ಕಾರದಿಂದ ಬಂದರು. ಇದ್ದು ತಾವೆಲ್ಲ ನಾವು ನಮ್ಮ ಎಲ್ಲ ಈಗ ಅಲ್ಲಿಂದ ಬಂದಾಗ ಜನಾರ್ದನ್ ರೆಡ್ಡಿ ಅವ್ರ ಮನೆ ಹತ್ರ ಬರೋವರೆಗೂ ಕೂಡ ಪೊಲೀಸರು ತಡಲಿಲ್ಲ. ಇಲ್ಲ ರೀ, ಪಾಪ ಅವರು ಫೋರ್ಸ್ ತಡೆದ್ರು. ಇಲ್ಲಿ ಬಂದ್ಮೇಲೆ ಅಲ್ಲ, ಅವರು ನೋಡ್ರಿ, ಅವರು ಫೋರ್ಸ್ ಎಷ್ಟು ಫೋರ್ಸ್ ಇದೆ ಅಂದ್ರೆ ಎಷ್ಟು ಫೋರ್ಸ್ ಇದೆ ಅಂತ ಹೇಳಿದ್ರೆ ಅವರು ಜನಾರ್ದನ್ ರೆಡ್ಡಿ ಅವ್ರ ಮನೆ ಬಿಟ್ಟಿದ್ರೆ ನಿನ್ನೆ ಸುಟ್ಟೆ ಬಿಡ್ತಿದ್ರಿ. ಅವರು ಭರತ್ ರೆಡ್ಡಿ ಅವರು ಆವೇಶದಲ್ಲಿ ಹೇಳಿದಂತ ಮತ್ತು ಬಹಳ 100ಕ್ಕೆ 100 ಸತ್ಯ ಇದ್ರಿ. ಆದ್ರೆ ಅವ್ರು ಕೋಪ ಬಂದಿದ್ರೆ ಬಳ್ಳಾರಿಯನ್ನ ಸುಡ್ತಾ ಇದ್ರಿ, ಜನಾರ್ದನ್ ರೆಡ್ಡಿ ಮನೆಯನ್ನ ಸುಡ್ತಾ ಇದ್ರಿ. ಅಷ್ಟು ಆವೇಶದಿಂದ ಬಂದಂತ ಟೈಮಲ್ಲಿ ಅವ್ರು ಪೊಲೀಸರು ನಿಲ್ಸಕ್ ಆಗಿಲ್ಲ ರೀ. ಆಮೇಲೆ ಇನ್ನೊಂದು, ಈಗ ಬ್ಯಾನರ್ ಗಲಾಟೆ, ಪ್ರತಿ ಸಾರಿ ಬ್ಯಾನರ್ ಗಲಾಟೆ ಆಗ್ತದೆ ಬಳ್ಳಾರಿ. ಲಾಸ್ಟ್ ಟೈಮ್ ಕೂಡ ವಾಲ್ಮೀಕಿದ ಬ್ಯಾನರ್ ತೆಗೆದದ್ದು ಗಲಾಟೆ ಆಯ್ತದಲ್ಲ. ಈಗ ಬ್ಯಾನರ್ಗಳಿಗೆ ನಿನ್ನೆಲ್ಲ ಪರ್ಮಿಷನ್ ಇತ್ತ? ಅದನ್ನೇನಾದ್ರು ತಗೊಂಡ್ರೆ ನೋಡ್ರಿ ಅವ್ರಿಗೆ ಆದಂತ ಸಪ್ರೇಟ್ ಕಾನೂನು ಇದೆ ರೀ. ಸಪ್ರೇಟ್ ಕಾನೂನು ಮಾಡಿಬಿಟ್ಟಾರ್ರಿ. ಅವ್ರಿಗೆ ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಇಲ್ಲಿ ಹಾಕೋಬೋದ್ರಿ. ಜನಾರ್ದನ್ ರೆಡ್ಡಿ ಮನೆ ಹತ್ರನ ಹಾಕ್ಬೋದು, ಇಲ್ಲಾದ್ರೆ ಯಾರನ್ನು ಹೋಗಿ ಹೊಸಲಲ್ಲಿ ಕೂಡ ಹಾಕಿ ಬಿಡ್ಬೋದ್ರಿ. ಬೇರೆಯವ್ರು ಹಾಕ್ತಾರಂದ್ರೆ ಎಲ್ಲ ಕಾನೂನುಗಳು ಮಾತಾಡ್ತಾರ್ರಿ. ಹಂಗಾಗಿ ಅವ್ರೆಲ್ಲರೂ ಕೂಡ ಅವ್ರಿಗೆ ಯಾವುದೇ ರೀತಿಯಲ್ಲಿ ಕೂಡ ಈ ಬ್ಯಾನರ್ ಹಾಕುವಂಥ ವಿಚಾರದಲ್ಲಿ ಅವ್ರು ಹಾಕಿದ್ರೆ ಒಂದು ಕಾನೂನು, ಬೇರೆಯವ್ರು ಹಾಕಿದ್ರೆ ಒಂದು ಕಾನೂನು. ಬೇರೆಯವ್ರು ಹಾಕಿದ್ರೆ ಸಹಿಸಲಾರ್ದಂತೆ ರಾತ್ರಿ ಕಿತ್ತಾಕ್ತಾರ. ಅವ್ರು ಹಾಕ್ತಾರಂದ್ರೆ ಇದ್ರೆ ನಮ್ಮ ಮನೆಗೆ ಒಂದು ಹೊಸಲು ಕಟ್ಟಿದ್ರು ನಾವೇನು ಮಾತಾಡಬಾರ್ದು, ಮಾತಾಡಿದ್ರೆ ಹೊಡಿತಾರ. ಕೆಟ್ಟ ಸಂಸ್ಕೃತಿ ಆಗಿದೆ. ಎಲ್ಲಿ ಬೇಕಾದ್ರೆ ಇಲ್ಲ ಆಗ್ತದೆ. ಬ್ಯಾನರ್ಗಳಿಂದ ಮನ್ಸು ಗೆಲ್ಲಕ್ಕಾಗುತ್ತೇನಣ್ಣ? ಬ್ಯಾನರ್ಗಳಿಂದ ಮನ್ಸು ಗೆಲ್ಲಕ್ಕಾಗುತ್ತೇನಣ್ಣ? ಮನ್ಸು ಗೆಲ್ಲಬೇಕಂದ್ರೆ ಜನರ ಮಧ್ಯದಲ್ಲಿ ಇರ್ಬೇಕು, ಜನರು ಕೆಲಸ ಮಾಡ್ಬೇಕು. ನೋಡ್ರಿ, ನಾನು ಸತೀಶ್ ರೆಡ್ಡಿ ಅವರಿಗೆ ನಾನು ಜನಾರ್ದನ್ ರೆಡ್ಡಿ ಮನೆಗೆ ಬರ್ಬೇಕಂದ್ರೆ ಜನಾರ್ದನ್ ರೆಡ್ಡಿ ಅವರು ಎಲ್ಲಿದ್ದೀರಿ ಅಂತ ಕೇಳಿದ್ರು.
ಕೇಳಿದಂಥ ಟೈಮಲ್ಲಿ ಜನಾರ್ದನ್ ರೆಡ್ಡಿ ಏನು ಹೇಳಿದ್ರು, ರಾಮ್ಲವ್ರೆ ನಾನು ಕುರುಗೋಡು ದಾಟಿಸಿನಿ ಅಂತ ಹೇಳಿದ. ಆ ಕುರುಗೋಡು ದಾಟಿನ ಅಂದ ತಕ್ಷಣ ನಾನೇನು ಮಾಡಿದೆ, ನಾನು ಕೂಡ ಬಳ್ಳಾರಿಯಲ್ಲಿ ಇದ್ದೀನಿ, ಮನೇಲಿ ಇದ್ದೀನಿ, ಬರ್ರಪ್ಪ ಅಂತ ಹೇಳಿದೆ. ಜನಾರ್ದನ್ ರೆಡ್ಡಿ ಅವರು ನಾವು ನಡ್ಕೊಂಡ್ ಬರ್ತಾ ಇದ್ವಿ, ಅವರು ಆ ಕಡೆ ಇದ್ದಂಥವ್ರು ಹಾರಿದಾರ್ರಿ. ಹಾರಿದ ನಂತರ ಜನಾರ್ದನ್ ರೆಡ್ಡಿ ಮೇಲೆ ಫೋರ್ಸ್ಫುಲ್ ಆಗಿ ಒಂದು ಏನು ಮಧ್ಯದಲ್ಲಿದ್ದಂಥ ಏನು ಇದಿದೆನ ಡಿವೈಡರ್ ಹಾರಿ ಬರೋಂಥ ಟೈಮಲ್ಲಿ ನಾನು ತಡೆದಿದ್ದೀನಿ. ಯಾಕಪ್ಪ ಅಷ್ಟು ಫೋರ್ಸ್ ಆಗಿ ಬರ್ತೀನಿ ಅಂದ್ರೆ, ಆತ ಯಾರು ಕಾಣಲ್ರಿ, ಜನಾರ್ದನ್ ರೆಡ್ಡಿ ಅವ್ರು ಕಾಣ್ತಾನ್ರಿ. ಜನಾರ್ದನ್ ರೆಡ್ಡಿ ಬಿಟ್ಟರೆ ಬೇರೆ ಯಾವನು ಕೇಳ್ತಿದ್ದಿಲ್ರಿ. ಅವನು ಯಾರು ಬಂದ್ರೂ ಲೆಕ್ಕಿಲ್ಲ, ನೇರವಾಗಿ ಹಿಂಗೆ ನೋಡೋಂಥ ಟೈಮಲ್ಲಿ ನಾನು ನೋಡಪ್ಪ ಹಿಂಗೆ ಇದು ಸರಿಯಲ್ಲ, ಏನು ಮಾಡ್ತಾ ಇದ್ರಿ ನೀವೆಲ್ಲ ಕೂಡ, ಏನು ನಿಮ್ಮದು ಅಂತ ಹೇಳಿ ಕೇಳಿನಪ್ಪ. ಅದು ಬಿಟ್ಟರೆ ಯಾವುದೂ ಇಲ್ಲರಿ. ಅಷ್ಟೊತ್ತೊಳಗೆ ನುಗ್ಲಾದಂಥ ಟೈಮಲ್ಲಿ ನಾನು ಜನಾರ್ದನ್ ರೆಡ್ಡಿ ಬಗ್ಲಿ ಬಂದ್ಬಿಟ್ಟಿರಿ. ಅದು ಆಮೇಲೆ ಏನಾಯ್ತು, ಫೈರಿಂಗ್ ಆಗೋದನ್ನ ನೋಡಿರಿ, ಬೇರೆ ಯಾವುದೂ ನೋಡಿಲ್ರಿ. ನಿನ್ನೆ ನಡೆದ ಇನ್ಸಿಡೆಂಟ್ ಜನಾರ್ದನ್ ರೆಡ್ಡಿ ಈ ಹಿಂದೆ ನಿಮ್ಮ ನಡುವೆ ಏನೋ ಸ್ವಲ್ಪ ಸಣ್ಣ ಮಟ್ಟದ ಅಸಮಾಧಾನ ಇತ್ತಲ್ಲ, ನೀವು ಪ್ರಶ್ನೆ ಮಾಡಿದ್ರಿ. ನಿನ್ನೆ ನಡೆದ ಇನ್ಸಿಡೆಂಟ್ ಇಂದ ನೀವೆಲ್ಲರೂ ಮತ್ತೆ ಒಂದಾಗಲಿಕ್ಕೆ ಅವಕಾಶ ಆಯ್ತು ಅಂತ ಪಬ್ಲಿಕ್ ನೋಡ್ರಿ ನಾನು ಕ್ಲಿಯರ್ ಆಗಿ ಹೇಳ್ತೀನಿ. ನಾನು ಜನಾರ್ದನ್ ರೆಡ್ಡಿ ಅವ್ರನ್ನ ನನ್ನ ಇತಿಹಾಸ ಸ್ನೇಹಿತರಾದ್ಮೇಲೆ ಇಲ್ಲಿ ತನಕ ನೋಡ್ಕೊಂಬರ್ರಿ. ಜನಾರ್ದನ್ ರೆಡ್ಡಿ ಅವರು ಯಾವತ್ತು ಸಂತೋಷದಲ್ಲಿದ್ದಾನೆ ಅವತ್ತು ದೂರ ಇದೀನಾಗ್ಲಿ, ಯಾವತ್ತು ಕಷ್ಟದಲ್ಲಿದ್ದಾನೆ ಅವ್ರ ಮನೆಗೆ ಹೊಸಲು ಬಂದೀನಿ ನಾನು. ಇವತ್ತು ಕೂಡ ಹೇಳ್ತಾ ಇದ್ದೀನಿ, ಯಾರೇ ಜನಾರ್ದನ್ ರೆಡ್ಡಿ ಅಲ್ಲ, ಒಬ್ಬ ನನ್ನ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ ಕೂಡ ಕಷ್ಟದಲ್ಲಿದ್ದಾನೆ ಅಂದ್ರೆ ಅವ್ರ ಹೊಸಲು ಕೆಲಸ ಮಾಡೋಂಥದ್ದು ನನ್ನ ಕರ್ತವ್ಯ. ದಿಸ್ ಇಸ್ ಮೈ ರೆಸ್ಪಾನ್ಸಿಬಿಲಿಟಿ. ನನಗೆ ಪಾರ್ಟಿ ಕೊಟ್ಟಂತ ಇದೊಂದು ಅವಕಾಶ. ಯಾವುದೇ ಜನಾರ್ದನ್ ರೆಡ್ಡಿ ಅಲ್ಲ, ಯಾವೊಬ್ಬ ಕಾರ್ಯಕರ್ತರುಗಳು ತೊಂದಿದ್ರು ಕೂಡ ಇಷ್ಟು ದಿನಗಳ ಕಾಲ ಹಿಂಗೆ ಹೋರಾಟ ಮಾಡ್ಕೊಂತ ನಾನು ಜೀವನ ಪರ್ಯಂತ ಕೂಡ ಹಿಂಗೆ ಹೋರಾಟ ಮಾಡ್ಕೊಂಡ್ ಬರ್ತಿದ್ದೀನಿ. ಜನಾರ್ದನ್ ರೆಡ್ಡಿ ಅವರು ಇವತ್ತು ತೊಂದರೆದಲ್ಲಿ ಇರೋದು ನನಗೆ ಗೊತ್ತಾಗಿದ್ದ ತಕ್ಷಣ ಬಂದಿದ್ವಿ. ಪಾರ್ಟಿ ಕೊಟ್ಟ ಸಂಸ್ಕಾರ. ನಿನ್ನೆ ಸುರೇಶ್ ಬಾಬು, ಸಣ್ಣ ಸೇರಿದಂತೆ ಎಲ್ಲರೂ ಒಂದ್ ಕಡೆ ಸೇರಿ ಒಂದ್ ಕಡೆ ನಿಂತ್ಕೊಂಡ್ರು. ಜನಾರ್ದನ್ ರೆಡ್ಡಿ ಬೆಂಬಲಿಗಾಗಿ ಬಲವಾಗಿ ನಿಂತ್ಕೊಂಡ್ರು. ಇಲ್ಲಿ ನನಗೆ ನೋಡ್ರಿ, ನನ್ನ ಕಾರ್ಯಕರ್ತರು ಎಲ್ಲರೂ ಕೂಡ ನನ್ನ ಶಕ್ತಿ ರೀ. ಅವರೆಲ್ಲ ಕೂಡ ಬಂದಂಥ ಟೈಮಲ್ಲಿ ಅವರು ರಾತ್ರಿ 1 ಗಂಟೆ ನೋಡ್ರಿ, ಅವರು ರಾತ್ರಿ 3 ಗಂಟೆ ತನಕ ಇದ್ದಿರ್ರಿ. 3 ಗಂಟೆ ತನಕ ಕೂಡ ನೀವು ಎದುರುಬೇಡ್ರಿ ಅಣ್ಣೋರೆ, ಜನಾರ್ದನ್ ರೆಡ್ಡಿ ಅವರೇ ನೀವು ಏನಾದ್ರೆ ಕೂಡ ಹಿಂದಕ್ಕೆ ಸರಿಬೇಡ್ರಿ, ನೀವು ಏನನ್ನ ತೊಂದರೆ ಆದ್ರೆ ನಾವು ಜೀವ ಕೊಡ್ತೀವಿ ಅಂತೇಳಿ ನೋಡಿ ಎಲ್ಲ ಹಳ್ಳಿಗಳಿಂದ ಬಂದು ಅವರು ಶಕ್ತಿ ಕೊಟ್ಟಿರೋ ಕಾರಣ ನಾವು ನಿಂತೀವ್ರಿ. ನಮ್ಗೆ ಯಾವುದೇ ರೀತಿಯಲ್ಲಿ ಕೂಡ ಇಲ್ಲ ರೀ. ನಮ್ಮ ಕುಟುಂಬಸ್ಥರು ಬಂದೇ ಬರ್ತಾರೆ, ಅವ್ರು ತಪ್ಪಿದ್ದೆಲ್ಲ ಬರ್ತಾರೆ. ಇನ್ಸಿಡೆಂಟ್ ಬಿಜೆಪಿ ಕಾರ್ಯಕರ್ತರಿಗೆ ಹೊಸ ಕೆಲವು ಕಾಂಗ್ರೆಸ್ ಲೀಡರ್ ನಿಮಗೆ ಫೋನ್ ಮಾಡಿ ಮಾಹಿತಿ ಕೇಳಿದ್ರು ಅಂತ ಒಂದು ಮಾಹಿತಿ ಇದೆ. ಅಂದ್ರೆ ಕೆಲವು ಕಾಂಗ್ರೆಸ್ ಲೀಡರ್ ನೋಡ್ರಿ ಪಕ್ಷಾತೀತವಾಗಿ ನನಗೆ ಎಲ್ಲರೂ ಕೂಡ ಬೇಕಾದಂಥವ್ರು ಕೆಲವು ಮಂದಿ ಇದ್ದಾರೆ. ನನ್ನ ಕ್ಲೋಸ್ ಫ್ರೆಂಡ್ಸ್ ಸರ್ಕಾರದಲ್ಲಿ ಇದ್ದಂಥವ್ರು ಮಂತ್ರಿಗಳಿದ್ದಾರೆ, ಅವ್ರ ಹೆಸರು ಡಿಸ್ಕ್ಲೋಸ್ ಮಾಡಕ್ಕೆ ಇಷ್ಟ ಇಲ್ಲ. ದೊಡ್ಡ ಸ್ಥಾನದಲ್ಲಿ ನಂಬರ್ 1 ನಂಬರ್ 2 ಸ್ಥಾನದಲ್ಲಿ ಇದ್ದಂಥವ್ರು ಕೂಡ ನನಗೆ ಫೋನ್ ಮಾಡಿದ್ರು. ಮಾಡಿದಂಥ ಟೈಮಲ್ಲಿ ಕೂಡ ಏನು ಕ್ಲಾರಿಟಿ ಕೊಟ್ಟಿದ್ದೀನಿ ರೀ. ಅವರು ಕೇವಲ ಬೇರೆ ಉದ್ದೇಶ ಏನಿಲ್ರಿ, ರಾಮ್ಲು ಅವ್ರಿಗೆ ಏನನ್ನ ತೊಂದರೆ ಆಗ್ತಾ ಇದೆನಾ, ಇಲ್ಲಿ ಏನನ್ನ ಕಾನೂನು ಸುವ್ಯವಸ್ಥೆ ಯಾರನ್ನ ಏನನ್ನ ತ್ರಾಸ ಆಗುತ್ತೆ ಅಂತೇಳಿ ಅವ್ರು ಸರ್ಕಾರದಲ್ಲಿ ಕೆಲವು ಮಂದಿ ಮಂತ್ರಿಗಳಾಗಿರೋ ಕಾರಣ, ಜವಾಬ್ದಾರಿ ಸ್ಥಾನದಲ್ಲಿರೋ ಕಾರಣ ಕಾನೂನನ್ನು ಕಾಪಾಡಬೇಕೆಂದು ಮಾತಾಡಿದಾರಲ್ಲಿ ಬೇರೆ ಉದ್ದೇಶ ಯಾವುದಿದ್ದಿಲ್ಲ. ನನ್ನ ವೈಯಕ್ತಿಕವಾದಂಥ ಪರಿಚಯ ಮೂಲಕ ಮಾತಾಡಿದ್ದಾರೆ. ಅಲ್ಲಲ್ಲ, ನಾನು ಆ ಸ್ಥಾನದಲ್ಲಿ ಇದ್ದಂಥವ್ರು ಅಂತೇಳಿ ನಾನು ಆ DCM CM ಹತ್ರ ತಗೊಂತಲ್ರಿ. ಅವರು CM ಸಾಹೇಬರು ಆಗಿರ್ಬೋದು, DCM ಆಗಿರ್ಬೋದು, ಕಾನೂನಿಗೆ ಎಲ್ಲರೂ ಗೌರವ ಕೊಡ್ತಾರೆ, ಸಂವಿಧಾನಕ್ಕೆ ಗೌರವ ಕೊಡ್ತಾರೆ. ನಾನು ಸಂವಿಧಾನಕ್ಕೆ ಕಾನೂನಿಗೆ ಗೌರವ ಕೊಡ್ತೀನಿ. ಸಮಾರಂಭ ವ್ಯವಸ್ಥಿತವಾಗಿ ನಡೀಲಿ ಅಂತ ಅಲ್ಲ, ನಾನು ಇಷ್ಟೇ, ಮಹರ್ಷಿ ವಾಲ್ಮೀಕಿಯವರ ಪುತ್ಥಳಿ ಅನಾವರಣ ಕಾರ್ಯಕ್ರಮ ನಾಳೆ 3ನೇ ತಾರೀಕೇನು ಫಿಕ್ಸ್ ಆಗಿದೆನೋ ಯಾವುದೇ ರೀತಿಯಲ್ಲೂ ಕೂಡ ವಿಘ್ನ ಇಲ್ಲಾರದಂತೆ ಭಗವಂತ ಶಾಂತಿಯುತವಾದಂಥ ಆ ಮಹರ್ಷಿ ವಾಲ್ಮೀಕಿಯರ ಲೋಕಾರ್ಪಣೆ ಆಗಲಿ. ಸುದ್ದಿಗೋಷ್ಠಿಯಲ್ಲಿ ನೀವೇ ಹೇಳಿದ್ರೆ ಯಾವುದೇ ಕಾರಣಕ್ಕೂ ನಾನು ಅವ್ರು ಹೋಗಲ್ಲ. ಅಲ್ಲ ನಾನು ಬಹಳ ಕ್ಲಾರಿಟಿ ಕೊಟ್ಟಿದ್ದೀನಿ. ನಾನು ಯಾಕೆ ಹೋಗಲ್ಲ ಅಂತ ಹೇಳಿದ್ದೀನಿ ಅಂದ್ರೆ, ನಾನೊಂದು ಪಾರ್ಟಿಯಲ್ಲಿ ಇದ್ದಂಥವನು. ಆಲ್ರೆಡಿ ಮಹರ್ಷಿ ವಾಲ್ಮೀಕಿಯವರು ಆಲ್ರೆಡಿ ಎದುರುಗಡೆ ಬಲಗಡೆ ಇದ್ದಾರ. ನಾಳೆ ಆಕಸ್ಮಿಕವಾಗಿ ಅಲ್ಲಿ ಮಹರ್ಷಿ ವಾಲ್ಮೀಕಿಯವರ ಪುತ್ಥಳಿ ಇವತ್ತಲ್ರಿ, 30 ವರ್ಷ ಹಿಂದ್ಗಡೆ, 20 ವರ್ಷ ಹಿಂದ್ಗಡೆ, 24 ವರ್ಷ ಹಿಂದ್ಗಡೆ ರೀ. ಬೇಕಾದ್ರೆ ನಾನು ಜನಾರ್ದನ್ ರೆಡ್ಡಿ ಅವರು ನಮ್ಮೆಲ್ಲ ಪ್ರಮುಖರು ಎಲ್ಲರ ಹೆಸರು ತೊಗೊಳಕ್ಕಾಗಲ್ಲ, ಎಲ್ಲರೂ ಕೂಡ ಸೇರಿಕೊಂಡು ಅವತ್ತಿನ ದಿನಗಳ 25 ವರ್ಷಗಳ ಹಿಂದ್ಗಡೆನೆ ಅದು ಮಹರ್ಷಿ ವಾಲ್ಮೀಕಿ ಸರ್ಕಲ್ ಅಂದು ಮಾಡಿವ್ರಿ. SP ಸರ್ಕಲ್ನ ಮಹರ್ಷಿ ವಾಲ್ಮೀಕಿ ಸರ್ಕಲ್ ಅಂದು ಮಾಡಿ ಮಹರ್ಷಿ ವಾಲ್ಮೀಕಿ ವಿಗ್ರಹವನ್ನು ಮೊದಲನೇದಾಗಿ ಅವ್ರು ಕೂಡ್ಸಿವ್ರಿ. ಅವತ್ತಿನ ಕಾಲಕ್ಕೆ ಅದೇ ದೊಡ್ಡ ವಿಗ್ರಹ ರೀ. ವಾಲ್ಮೀಕಿ ಭವನ ನೀಟಾಗಿ ಅವರು ಬಹಳಷ್ಟು ವಿವರವಾಗಿ ಪ್ರಸಿದ್ಧವಾಗಿ ಅವ್ರು ಹೇಳಿದ್ದಾರೆ. ಇಲ್ಲಿ ಪ್ರಮುಖವಾಗಿ ನಾನು ನಿಮ್ಮಲ್ಲಿ ಒಂದೇ ಒಂದು ಮಾತನ್ನು ಹೇಳಬೇಕು ಅಂದರೆ,
ನಾರಾ ಭರತ್ರೆಡ್ಡಿ ಮೀಡಿಯಾ ಸ್ಟೇಟ್ಮೆಂಟ್ಗಳನ್ನು ಬೆಳಿಗ್ಗೆ ನೋಡಿದೆ, ರಾತ್ರಿ 3 ಗಂಟೆ ತನಕ ನೋಡ್ಲಿಕ್ಕೆ ಆಗಲಿಲ್ಲ. ನಾನು ಲಂಡನ್ನಲ್ಲಿ ಓದಿದೆ, 65 ವರ್ಷ ವಯಸ್ಸು, ನನಗಿನ್ನ 59 ವರ್ಷ ವಯಸ್ಸು, 6 ವರ್ಷ ಜಾಸ್ತಿ ಮಾಡಿದ್ರೆ ಹೆಂಗೆ ಗೊತ್ತೀವಿ ನಾವು. ಅವನು ನನಗೆ ಬರೀ 33 ಅಂತ ಹೇಳ್ತಿದ್ದು, ಅವನು 37 ವಯಸ್ಸು. ರೆಕಾರ್ಡ್ಸ್ ಎಲ್ಲ ಇರುತ್ತೆ. ಅವ್ರ ಅಪ್ಪನಿಗೆ 75 ವರ್ಷ ವಯಸ್ಸು. ಶ್ರೀರಾಮುಲು ಹೇಳಿದಾಗೆ ಎಲ್ಲಿ ಓದಿದಿ ಅನ್ನೋದು ಮುಖ್ಯ ಅಲ್ಲ, ಯಾವ ಮನುಷ್ಯನ ಹೊಟ್ಟೆಯಲ್ಲಿ ಹುಟ್ಟಿದಿ, ಎಲ್ಲಿಂದ ನಿನ್ನ ಸಂಸ್ಕಾರ ಕಲಿತಿ, ಹೇಗೆ ಕಲಿತಿ, ಹೇಗೆ ಬೆಳೆದಿದ್ದಿ ಅನ್ನೋದು ಮುಖ್ಯ. ಅವರ ತಂದೆ ಬಳ್ಳಾರಿಯಲ್ಲಿ ಈ ಕ್ರಿಮಿನಲ್ ಚಟುವಟಿಕೆಗಳನ್ನು ಪ್ರೋತ್ಸಾಹ ಮಾಡೋದ್ರಲ್ಲಿ ಬಹಳ ದೊಡ್ಡ ವ್ಯಕ್ತಿ ಅನ್ನೋದು ನಮ್ಮ ಹಿರಿಯ ಪತ್ರಕರ್ತರು ಇಲ್ಲಿ ಬಳ್ಳಾರಿ ನಮ್ಮ ಅಮೂಲ್ಯದವರೆಲ್ಲರೂ ಏನಿದೆ ತಮಗೆಲ್ಲ ಕೂಡ ಗೊತ್ತಿರುವಂಥ ಒಂದು ವಿಚಾರ. ನಿನ್ನೆ ಜನಾರ್ದನ ರೆಡ್ಡಿ ಮನೆ ಸುಟ್ಟು ಬಿಡ್ತಾ ಇದ್ದೆ, ಬಳ್ಳಾರಿನ ಭಸ್ಮ ಆಗೋಗುತ್ತೆ ಅಂದರೆ ಶಿವನ 3ನೇ ಕಣ್ಣು ತೆಗೆದ್ರೆ ಹೆಂಗೆ ಭಸ್ಮ ಆಗಿಬಿಡುತ್ತೇನೆ, ನಾನೇನಾದರೂ ತಾಳ್ಮೆ ಕಳ್ಕೊಂಡ್ರೆ ಇಡೀ ಬಳ್ಳಾರಿನೇ ಭಸ್ಮ ಆಗಿಬಿಡುತ್ತೆ ಅನ್ನೋ ಪದ ಅವನು ಯೂಸ್ ಮಾಡಿದ್ದಾರೆ. ಅಂದರೆ ಅವನ ಮೂರ್ಖತನ, ಅವನ ಸಂಸ್ಕಾರ, ಅವನಿಗಿರುವಂಥ ಸಂಸ್ಕೃತಿ ಏನನ್ನೋದು ನಿನ್ನೆ ಎತ್ತು ತೋರಿಸ್ತಾ ಇರುವಂಥ ಒಂದು ವಿಷಯ. ಇಲ್ಲಿ ಮೇನ್ ಆಗಿ ಏನಾಗಿದೆ ಅಂದರೆ ಡೆವಲಪ್ಮೆಂಟ್ ಕೆಲಸಗಳು ಅವ್ರಿಗೆ ಮಾಡಲಿಕ್ಕೆ ಆಗ್ತಾ ಇದೆ. ಇವತ್ತು KMRCL ಫಂಡನ್ನು ಕೂಡ ಸದುಪಯೋಗ ಮಾಡಿಕೊಳ್ಳೋದಕ್ಕೆ ಇವರ ಚಟುವಟಿಕೆಗಳನ್ನು ನೋಡಿ ಅಪನಂಬಿಕೆಯಿಂದ ನ್ಯಾಯಮೂರ್ತಿಗಳು ಕೂಡ ಇವರಿಗೆ ಹಣ ಬಿಡುಗಡೆ ಮಾಡದೇ ಇರುವಂಥ ಒಂದು ಸ್ಥಿತಿ. ಡೆವಲಪ್ಮೆಂಟ್ ಆಗ್ತಾ ಇಲ್ಲ. ಇರೋ ಸರ್ಕಲ್ಗಳನ್ನ ಬೆಳೆಸುವಂಥದ್ದು. ಇವತ್ತು SP ಸರ್ಕಲ್ ಬಹಳ ಸುಂದರವಾಗಿದ್ದರೆ ದೊಡ್ಡ ಡ್ರೈವ್ ಪೆಟ್ಟಿ ಥರ ಮಾಡಿಬಿಟ್ಟು ರಾಮನಗರ ಹೇಳಿದ್ದಕ್ಕೆ 25 ವರ್ಷಗಳ ಹಿಂದೆ ವಾಲ್ಮೀಕಿ ಮೂರ್ತಿ ನಾವು ಅಲ್ಲಿ ಇಟ್ಟಿದ್ದೀವಿ, ವಾಲ್ಮೀಕಿ ಸರ್ಕಲ್ ಅಂತ ಮಾಡಿದ್ದೀವಿ, ವಾಲ್ಮೀಕಿ ಭವನ ಸೆಂಟ್ರಲ್ ಏರ್ ಕಂಡೀಷನ್ ಭವನ ಕಟ್ಟಿದ್ದೀವಿ 8 ಕೋಟಿಯಲ್ಲಿ, 25 ವಾಲ್ಮೀಕಿ ಮೂರ್ತಿಯನ್ನು ಮಾಡಿದ್ದೀವಿ. ಸೊ ವಾಲ್ಮೀಕಿ ಮೂರ್ತಿ ಮಾಡೋದಕ್ಕೆ ನಿನ್ನೆ ಶ್ರೀರಾಮುಲು ಹೆಸರು ಹೇಳೋದಕ್ಕೂ ಕೂಡ ಅವರಿಗೆ ಧೈರ್ಯ ಇಲ್ಲಕ್ಕೆ ಸೋನಿಯಾದಿಂದ ವಾಲ್ಮೀಕಿ ಹೆಸರು ಹಿಡ್ಕೊಂಡು ಮೇಲೆ ಬಂದಿರುವಂಥ ನಾಯಕ ಅಂತೇಳಿ ಅವನು ಮಾತಾಡ್ತಾ ಇದ್ದ. ಇದು ಅವನ ಸಂಸ್ಕಾರ, ಅವನ ನಾಲ್ಗೆ ಏನಂತೇಳಿ ಗೊತ್ತಾಯ್ತು. ಮನೆಯಿಂದ ಬಂದು ನಾನು ನಿನ್ನೆ ಗಂಗಾವತಿಯಲ್ಲಿ ಚನ್ನಬಸವತೋಟ ಜಾತ್ರೆ ಮುಗಿಸ್ಕೊಂಡು ನಾನು ನಮ್ಮ ಶ್ರೀಮತಿ ನಾವಿಲ್ಲಿ ಬರೋದ್ರೊಳಗಡೆ ಕಂಪ್ಲೀಟ್ ಆಡ್ತಾ ಇದ್ದೀನೋ ಇಲ್ಲೋ, ಇಲ್ಲಿ ನಮ್ಮ ನಾಗರಾಜ್ ಜೊತೆಲಿ ಕೆಲಸ ಮಾಡಿ ಹುಡುಗ ಫೋನ್ ಮಾಡಿ 40 ಮಂದಿ ಗನ್ಮ್ಯಾನ್ಗಳೆಲ್ಲ ಬಂದು, ಒಂದು 10 ಮಂದಿ ಗನ್ಮ್ಯಾನ್ಗಳು ರೌಡಿಗಳು ಚೇರ್ಗಳು ಹಾಕ್ಬಿಟ್ಟು ಒಂದು ಬಾಟಲ್ ತಗೊಂಡು ಓಪನ್ ಮಾಡ್ತಾ ಇದ್ದಾರೆ. ಈ ವಿಷಯದಲ್ಲಿ ನನಗೆ ಕಾಲ್ ಮಾಡಿದ ತಕ್ಷಣ ನಾನು ಪೊಲೀಸರಿಗೆ ಇಂಟಿಮೇಷನ್ ಕೊಟ್ಟೆ. ಇಮಿಡಿಯೇಟ್ ಆಗಿ ಪೊಲೀಸರಿಗೆ ಇಂಟಿಮೇಷನ್ ಕೊಟ್ಟೆ. ಶ್ರೀರಾಮುಲು ಅವರಿಗೆ ಕಾಲ್ ಮಾಡಿದೆ. ನಾನು ಕರೆಕ್ಟಾಗಿ ಶ್ರೀರಾಮುಲು ರೆಡಿಯಾಗಿ ಬರೋದ್ರೊಳಗಡೆ ನಾನು ರೀಚ್ ಆಗಿಬಿಟ್ಟಿದ್ದೆ. ಇಬ್ಬರು ಬಂದಿನ ಅಲ್ಲಿ ಹತ್ರ ಬರ್ತಾ ಇದ್ದೀವಿ. ಶ್ರೀರಾಮುಲು ಅವರು ನನ್ನ ಬಿಟ್ಟು ಅವನಿಗೆ ಬುದ್ಧಿವಾದ ಹೇಳೋದಕ್ಕಂತ ಹೋದ್ರು. ಈ ರೀತಿ ಮನೆ ಮುಂದೆ ಬಂದು ಜಗಳ ಮಾಡೋಕ್ಕೂ ಸರಿಯಲ್ಲ ಅಂತೇಳಿ. ಆದರೂ ಕೂಡ ಅವನು ಕೇಳೋ ಪರಿಸ್ಥಿತಿಯಲ್ಲಿ ಇಲ್ಲ. ಸಿಕ್ಕಾಪಟ್ಟೆ ಅವನು ಕೂಗಾಡ್ತಾ ಇದ್ದ. ನೇರವಾಗಿ ನನ್ನ ಕಡೆನೇ ಅಂದರೆ ನಾನು ಗಾಡಿ ಸ್ಟಾಪ್ ಮಾಡಿದ ತಕ್ಷಣ ಜನಾರ್ದನ ರೆಡ್ಡಿ ಬಂದರು ಅಂತೇಳಿ ಕೂಗಟ್ಟಾಯಿತು. ನಮ್ಮ ಹುಡುಗರಿಗೆ ಹೋಗ್ತಾ ಇರ್ಬೋದು ಅಂತ ನಾನು ಅನ್ಕೊಂಡೆ. ಆದರೂ ಅವ್ರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ, ಜನಾರ್ದನ ರೆಡ್ಡಿ ಬಂದ ತಕ್ಷಣ ಫೈರಿಂಗ್ ಸ್ಟಾರ್ಟ್ ಮಾಡಿಬಿಟ್ರು. ಆ ಫೈರಿಂಗ್ ವಿಡಿಯೋಗಳು ನಿಮ್ಮ ಹತ್ರನೇ ಇದೆ. ಕರೆಕ್ಟಾಗಿ ನಮ್ಮ ಕ್ಯಾಂಪ್ ಆಫೀಸರ್ ನಮ್ಮ ಮನೆ ಕಡೆ ಆ ಪ್ರೈವೇಟ್ ಗನ್ಮ್ಯಾನ್ಗಳೇನು ಟರ್ಬನ್ ಹಾಕ್ಕೊಂಡು ಫೈರ್ ಮಾಡಿದ್ದಾರೆ ಅದೆಲ್ಲವೂ ಇದೆ. ನನ್ನ ಜೊತೆಯಲ್ಲಿ ಕೂಡ ಬುಲೆಟ್ನ ನಿನ್ನೆ ನಿಮಗೆ ಮೀಡಿಯಾದಲ್ಲಿ ತೋರಿಸಿದ್ದೀನಿ. ನಾನು ಇವಾಗ ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ. ವೈಯಕ್ತಿಕವಾಗಿ ನಾನೇ ಜೀವರಕ್ಷಣೆ ವಿಚಾರದಲ್ಲಿ ಬಳ್ಳಾರಿಯಲ್ಲಿ ಕಾನೂನು ಹದಗೆಟ್ಟಿರುವಂಥ ಒಂದು ವಿಚಾರದಲ್ಲಿ ಇವತ್ತು ನಮ್ಮ ಇಡೀ ಹಿರಿಯ ನಾಯಕರು ದೆಹಲಿಯಿಂದ ಹಿಡಿದು ಇವತ್ತು ನಮ್ಮ ರಾಜ್ಯದ ಈ ಉಸ್ತುವಾರಿ ರಾಧಾಮೋಹನ್ ಅವರು, ಕೊಗುಲೇಟಿ ಸುಧಾಕರ್ ರೆಡ್ಡಿ ಅವರು, ವಿಜಯೇಂದ್ರ ಅವರು, ಅಶೋಕ್ ಅವರು, ಚಲವಾದಿ ನಾರಾಯಣ ಸ್ವಾಮಿ ಅವರು ಎಲ್ಲರೂ ಕೂಡ ಮಾತಾಡಿದ್ದಾರೆ. ಮತ್ತು ಎಲ್ಲರೂ ಕೂಡ ಮಾಧ್ಯಮಗೋಷ್ಠಿ ಮಾಡಿ ನನ್ನ ಮತ್ತು ಸ್ವಾಮಿ ಅವರನ್ನು ಇವತ್ತು ಸಿಟಿಂಗ್ ಹೈಕೋರ್ಟ್ ಜಡ್ಜ್ ಮೂಲಕ ಅಥವಾ CBI ಎಂಕ್ವೈರಿನ ಮಾಡೋದಕ್ಕೆ ಇವತ್ತು ಒತ್ತಾಯ ಮಾಡೋದು ಮಾತ್ರ ಅಲ್ಲ, ಇದನ್ನು ಬಹಳ ಪಕ್ಷ ಗಂಭೀರವಾಗಿ ತಗೊಂಡು ಇದನ್ನು ಮುಂದೆ ಆ ಮಟ್ಟಕ್ಕೆ ಎಂಕ್ವೈರಿ ಆಗಿ ಸತ್ಯಾಂಶಗಳು ಇಡೀ ಜಗತ್ತಿಗೆ ತಿಳಿಯುವವರೆಗೂ ಕೂಡ ಇವತ್ತು ನಮ್ಮ ಹೋರಾಟ ಅನ್ನೋದಂತೂ ಯಾವುದೇ ಕಾರಣಕ್ಕೂ ಕೂಡ ನಿಲ್ಲಲ್ಲ. ನಿನ್ನೆ ಇನ್ನೂ ಒಂದು ಮುಖ್ಯವಾಗಿ ಇರಬೇಕು ಅಂತಂದ್ರೆ ನನಗೆ ಯಾಕಂದ್ರೆ ವಾಯ್ಸ್ ಎಲ್ಲ ಇದಾಗಿರೋದು. ನಿನ್ನೆ ಪ್ರಮುಖವಾಗಿ ಘಟನೆ ಆಗಲಿಕ್ಕೆ ಅವನ ಪರಿಸ್ಥಿತಿ ಏನಾಗಿದೆ ಅಂತಂದರೆ ಇಡೀ ಬಳ್ಳಾರಿಯಲ್ಲಿ
ಹಾರ್ಟ್ ಹಗಲು ಬೆಳಿಗ್ಗೆ 6 ಗಂಟೆಗೆ ವಾಕಿಂಗ್ ಹೋಗಿರೋ ಒಬ್ಬ ಡಾಕ್ಟರ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಟ್ಟು ಒಬ್ಬ ದೊಡ್ಡ ಮಾರ್ವೆಡಿ ಕುಟುಂಬ ಗ್ರೇನೈಟ್ ಬಿಸ್ನೆಸ್ ಮಾಡು ಮಾರ್ಬಲ್ ಬಿಸ್ನೆಸ್ ಮಾಡುವಂಥವ್ರನ್ನ ಸಿಕ್ಕಾಪಟ್ಟೆ ಅಂಗಡಿಗೆ ತೂರಿ ಫ್ರೀಯಾಗಿ ಮಾರ್ಬಲ್ ಕೊಡಬೇಕು, ಇಲ್ಲ ಅಂತಂದ್ರೆ ಹೊಡೆದಾಗ ಅವ್ರದ್ದು ಪೊಲೀಸ್ ಕಂಪ್ಲೇಂಟ್ ಕೊಡ್ಲಿಕ್ಕೆ ಸೋಮಶೇಖರ್ ರೆಡ್ಡಿ ಅವರು ಹೋಗಿ ಮನವೊಲಿಸಿದ್ರು ಕೂಡ ಅವ್ರು ಗಾಬರಿಯಾಗಿ ಊರು ಬಿಟ್ಟು ಅಹಮದಾಬಾದ್ಗೆ ಅವರು ಹೋಗ್ಬಿಟ್ಟಿದ್ದಾರೆ. ಜೊತೆಗೆ ಇಡೀ ಬಳ್ಳಾರಿ ನಗರದಲ್ಲಿ ಎಲ್ಲ ವಾರ್ಡ್ಗಳಲ್ಲಿ ಮಡ್ಕ ಬೀಚಸ್ ಅಂದ್ರೆ 2 ಗುಂಪುಗಳನ್ನ ಬರೆಯೋದಕ್ಕೆ ಕೊಟ್ಟಿದ್ದಾರೆ. ಮೊನ್ನೆ ಶ್ರೀರಾಮ್ ಅವರು ಪ್ರೆಸ್ ಮೀಟ್ ಅಲ್ಲಿ ಹೇಳಿದಾಗ ಹಿಂದೆ ಮುಂಬೈಯಿಂದ ಯಾವುದೋ ನಂಬರ್ ಬರ್ತಾ ಇತ್ತು ಅಂತ. ಕಾಂಗ್ರೆಸ್ ಪಕ್ಷ ವಿಶೇಷವಾಗಿ ಇವನು ಬರುತ್ತೆ, ಅವನೇನು ಜನಪ್ರೀತಿ ಕಳ್ಕೊಂತ ಇದ್ದಾನೆ. ಬರೋ ದಿನಗಳಲ್ಲಿ ಬಿಜೆಪಿ ಬರೋದು ಗ್ಯಾರಂಟಿ. ಇಷ್ಟೊಳಗಡೆ ನಾನು ಏನಾದರೂ ಅಡ್ಡದಿಡ್ಡಿಯಾಗಿ ದುಡ್ಕೋಬೇಕು ಅನ್ನುವಂಥ ಲೆಕ್ಕದಲ್ಲಿ ಸಣ್ಣ ಸಣ್ಣ ವಿಚಾರಗಳನ್ನು ಒಂದು ಬ್ಯಾನರ್ ವಿಚಾರವನ್ನು ನೆಪವಾಗಿ ಇಟ್ಕೊಂಡು ಸಾವಿರಾರು ಮಂದಿನ ಕರ್ಕೊಂಡು ಬಂದು ಫೈರಿಂಗ್ ಮಾಡಿ ಎಷ್ಟು ದೊಡ್ಡ ಮಟ್ಟದಲ್ಲಿ ಮಾಡಿರೋದು ಅಂತೇಳಿ ನಾನು ನಿಮ್ಗೆ ಹೇಳಬಲ್ಲೆ. ಒಂದು ಅಪ್ಡೇಟ್ ಇದೆ ರೀ, SP ಅವರು ಇಲ್ಲಿ ಈಗ ತಾನೇ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಖಾಸಗಿ ಗನ್ಮ್ಯಾನ್ಗೆ ಫೈರಿಂಗ್ ಆಗಿದೆ ಅನ್ನಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ SP ಸಾಹೇಬ್. ಅವರು ಒಂದು ಖಾಸಗಿ ವ್ಯಕ್ತಿಗಳಿಂದ ಫೈರಿಂಗ್ ಆಗಿದೆ ಅಂತ ಹೇಳಿಕೆ ಕೊಡೋದ್ರ ಜೊತೆಲಿ ಖಾಸಗಿ ರಿವಾಲ್ವರ್ದಿಂದಲೇ ಫೈರಿಂಗ್ ಆಗಿದೆ ಅಂತ ಹೇಳಿದ್ದಾರೆ. ಹಂಗಾಗಿ ಅವ್ರು ಹೇಳಿದಂಥವ್ರು ಬಳ್ಳಾರಿ SP ಅವರು, SP ಅವರು ಅಜಿತ್ ಕುಮಾರ್ ಅವರು. ಅಂದ್ರೆ ನಾನೇನು ಹೇಳ್ತಿದ್ದಂದ್ರೆ ಖಾಸಗಿ ವ್ಯಕ್ತಿಗಳು ನಮ್ಮ ಕಡೆ ಇಲ್ಲ ರೀ. ಯಾಕೆ ನೀವು ಕ್ಲಾರಿಟಿ ಕೊಡ್ತಾ ಇದ್ದಂದ್ರೆ ನಾನು ಹೇಳ್ತಿದ್ದೀನಿ, ನಾವು ಕರೆಕ್ಟ್ ಅಂತೀರಿ, ನಮ್ಗೆ ಕಾಣಲ್ರಿ. ಅವ್ರೇನು ಹೇಳ್ತಾರೆ, ನಾವು ಒಳ್ಳೆಯವ್ರಿ, ನಮ್ಮ ಅವ್ರ ಬೆನ್ನ ಅವರು ಸತ್ಯರಿಸಿದ್ದಾರೆ ಆಗಿರಿ, ನಾವು ಸತ್ಯರಿಸಿದ್ದಾಗಿರಿ. ನೋಡಿ, ನನಗೆ ಇರುವಂಥ ಗನ್ಮ್ಯಾನ್ಗಳು, ನಮ್ಮ ಕುಟುಂಬಕ್ಕೆ ಇರುವಂಥ ಗನ್ಮ್ಯಾನ್ಗಳೆಲ್ಲ ಸೇರಿ 4 ಮಂದಿ. ಶ್ರೀರಾಮ್ ಅವ್ರ ಗನ್ಮ್ಯಾನ್ಗಳು 2, ಸೋಮಶೇಖರ್ ರೆಡ್ಡಿ ಅವ್ರ ಗನ್ಮ್ಯಾನ್ 1, 7 ಮಂದಿ ಸರ್ಕಾರಿ ಗನ್ಮ್ಯಾನ್ಗಳು. ನಿನ್ನೆ ರಂಜಿತ್ ಚಿತ್ರದುರ್ಗ SP ಏನಿದ್ದಾರೆ ಅವರಿಗೆ ಜವಾಬ್ದಾರಿ ಕೊಟ್ಟಿದ್ರು. 7 ಮಂದಿ ಗನ್ಮ್ಯಾನ್ಗಳನ್ನ ಕರೆಸಿ ನಾನು ಅವ್ರಿಗೇನು ರೆಕಾರ್ಡ್ ಇರುತ್ತೆ, ಎಷ್ಟು ಬುಲೆಟ್ಗಳು ಕೊಟ್ಟಿದ್ದಾರೆ, ಅವರೆಲ್ಲ ಗನ್ಗಳನ್ನು ಸೀಸ್ ಮಾಡಿ ಆ ಬುಲೆಟ್ಗಳನ್ನ ತಗೊಂಡಿದ್ದಾರೆ, ಲೆಕ್ಕಾಚಾರ ಮಾಡ್ಕೊಂಡಿದ್ದಾರೆ. ಹೊಸ ಗನ್ಗಳೇನೋ ಕೊಟ್ಟು ಮತ್ತೆ ಡ್ಯೂಟಿ ಕಲಿಸಿದ್ದಾರೆ ನಮ್ಮ 7 ಮಂದಿ ಗನ್ಮ್ಯಾನ್ಗಳನ್ನು. ಸೊ ನಿನ್ನೆ ವಿಡಿಯೋಗಳಲ್ಲಿ ಟರ್ಬನ್ಗಳು ಗನ್ಮ್ಯಾನ್ಗಳು ಏನು ಫೈರ್ ಮಾಡಿದ್ದಾರೆ ಎಲ್ಲ ವಿಡಿಯೋಗಳಲ್ಲಿ ಇದೆ, ರೆಕಾರ್ಡ್ ಇದೆ. ಅವ್ರ ಗನ್ಮ್ಯಾನ್ಗಳು ಯಾರು ಸತೀಶ್ ರೆಡ್ಡಿ ಗನ್ಮ್ಯಾನ, ಭರತ್ ರೆಡ್ಡಿ ಗನ್ಮ್ಯಾನ ಅನ್ನೋದು ಕೂಡ ನಿಮ್ಮ ಕಣ್ಮುಂದೆನೇ ಇದೆ. ಓಕೆ, ಥ್ಯಾಂಕ್ ಯು ಸರ್. ಹಾಂ, ಒಂದು ನಿಮಿಷ ನೀವು ಅಲ್ಲೇ ಇರಿ, ವಿಜಲ್ ತೊಗೊಳ್ತೀವಿ. ನೀವು ಸ್ವಲ್ಪ ಎದಳ್ರಿ ಮೇಲೆ ಮೇಲೆ ನಿಂತು ಇದ ಒಂದು ನಿಮಿಷ ಅಲ್ಲೇ ಎದ್ದಾಬೇಡ್ರೋ ಒಂದು ನಿಮಿಷ ಎದ್ದಾಬೇಡ್ರಿ. ಒಂದು ನಿಮಿಷ ಸರ್ ಲುಕ್ಮಾನಣ್ಣ, ಒಂದು ನಿಮಿಷ ಅಪ್ಪಾಜಿ.